The number of tangents from a point on a circle. So ಬನ್ನಿ ಈಗ ಇಲ್ಲಿ 3 ಕೇಸಸ್ ಇದೆ. ಫಸ್ಟ್ ಏನಪ್ಪ ಅಂದ್ರೆ ಸರ್ಕಲ್ ಒಳಗೆ ಪಾಯಿಂಟ್ ಇದ್ರೆ, ಸರ್ಕಲ್ ಇದೆ, ಇದು ದಿಸ್ ಇಸ್ ಸೆಂಟರ್. ಓ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲಿಂದ ಹಿಂಗೆ ಆದೋಗ್ತವೆ, ಇದನ್ನೇ ತಗೊಂಡು ಪಾಯಿಂಟ್ ಪಿ ಅಂತ. ದಿಸ್ ಇಸ್ ಪಾಯಿಂಟ್ ಪಿ. ಇಫ್ ದಿ ಪಾಯಿಂಟ್ ಲೈಸ್ ಇನ್ಸೈಡ್ ದ ಸರ್ಕಲ್, ಪಾಯಿಂಟ್ ಪಿ ಅನ್ನೋದು ಸರ್ಕಲ್ ಒಳಗಿದ್ರೆ ಇಟ್ ಈಸ್ ಪಾಸಿಬಲ್ ಟು ಡ್ರಾ ಎ ಟ್ಯಾಂಜೆಂಟ್ಸ್. ಅರ್ಥ ಆಗ್ತಿದೆಯೇನಮ್ಮ? ಫಸ್ಟ್ ಕೇಸು, ನಮ್ಮ ಪಾಯಿಂಟ್ ಲೈಯಿಂಗ್ ಇನ್ಸೈಡ್ ದಿ ಸರ್ಕಲ್, ಸರ್ಕಲ್ ಒಳಗೆ ಇದ್ರೆ ನಾವು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದಾ? ನೋ ಸರ್. ಸೊ ಯಾವಾಗ ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು? ವಾಟ್ ಈಸ್ ಮೆಂಟ್ ಬೈ ಟ್ಯಾಂಜೆಂಟ್? ದ ಲೈನ್ ಸೆಗ್ಮೆಂಟ್ touches the circle at only one point is called a tangent ಅಂತ ಕರಿತೀವಿ. If the point is inside the circle, ಇನ್ಸೈಡ್ ದಿ ಸರ್ಕಲ್ ಇದ್ರೆ ಟ್ಯಾಂಜೆಂಟ್ಸ್ ಅನ್ನ ಎಳೆಯಕ್ಕೆ ಸಾಧ್ಯತೆ ಇದೆಯಾ? ಹಿಂಗೆ ಎಳಿಬಹುದು. ಪಾಯಿಂಟ್ ಇಲ್ಲಿದೆ, ಹಿಂಗೆ ಎಳೆದ್ರೆ ಇವು ಟ್ಯಾಂಜೆಂಟ್ಸಾ? ಟ್ಯಾಂಜೆಂಟ್ಸಾ? ನೋ ಸರ್. ಯಾಕೆ ಟ್ಯಾಂಜೆಂಟ್ಸ್ ಅಲ್ಲ? ಸೊ ಟ್ಯಾಂಜೆಂಟ್ಸ್ ಮೀನಿಂಗ್ ಅಂದ್ರೆ ಒಂದು ಸರ್ಕಲ್ ಮೇಲೆ ಸರ್ಕಲ್ ನ ಹೊರಗಿಂದ ಒಂದೇ ಪಾಯಿಂಟ್ ಅಲ್ಲಿ ಟಚ್ ಮಾಡೋದ್ರೆ ದಿಸ್ ಈಸ್ ಟ್ಯಾಂಜೆಂಟ್. ದಿಸ್ ಆರ್ ಆಲ್ ನಾಟ್ ಟ್ಯಾಂಜೆಂಟ್ಸ್. ಟ್ಯಾಂಜೆಂಟ್ಸ್ ಅಲ್ಲ. ಕ್ಲಿಯರಾ? ಹಂಗಾದ್ರೆ ಪಾಯಿಂಟ್ ಸರ್ಕಲ್ ಒಳಗಿದ್ರೆ ಟ್ಯಾಂಜೆಂಟ್ಸ್ ಅನ್ನ ಎಳಿಬಹುದಾ? ಇಲ್ಲ. ಪಾಯಿಂಟ್ ಲೈಯಿಂಗ್ ಇನ್ಸೈಡ್ ದಿ ಸರ್ಕಲ್ ಇಟ್ ಈಸ್ ಪಾಸಿಬಲ್ ಟು ಡ್ರಾ ಎ ಟ್ಯಾಂಜೆಂಟ್ಸ್. ಪ್ರಶ್ನೆ ಇದೆ, ಉತ್ತರ ಹೇಳಿ. ಅದನ್ನ ಹೇಳ್ರ ಧೈರ್ಯವಾಗಿ. ನಮ್ಮ ಪಾಯಿಂಟ್ ಲೈಯಿಂಗ್ ಇನ್ಸೈಡ್ ದಿ ಸರ್ಕಲ್, ಸರ್ಕಲ್ ಒಳಗಿದೆ. ದಿಸ್ ಪಾಯಿಂಟ್ ಇಸ್ ಸೆಂಟರ್, ಬಟ್ ದಿಸ್ ಇಸ್ ಅ ಡಿಫರೆಂಟ್ ಪಾಯಿಂಟ್. ಇಫ್ ದಿ ಪಾಯಿಂಟ್ ಇನ್ಸೈಡ್ ದಿ ಸರ್ಕಲ್, ದೀಸ್ ಆರ್ ಟ್ಯಾಂಜೆಂಟ್ಸ್. ಇವು ಟ್ಯಾಂಜೆಂಟ್ಸ್ ಆ? ನೋ ಸರ್. ನೋ, ಬರೀ. ಸೊ ಈ ಫಿಗರ್ ಹಾಕೊಂಡ್ರಿ, ಕೇಸ್ 1 ಅಂತ ಬರ್ಕೊಂಡ್ರಿ. ಕೇಸ್ 1 ಅಂದ್ರೆ ನಿಮಗೆ ಯಾವ ಏನೇನ್ ಪಾಸಿಬಿಲಿಟೀಸ್ ಇದಾವ ಅಂತ ಕೇಸ್ 1 ಅಂತ ಬರ್ಕೊಂಡು ಈ ಫಿಗರ್ ಮಾತ್ರ ಹಾಕೊಳ್ಳಿ. ಕೇಸ್ 1. ಸಿಂಚು, ಪ್ರಾರ್ಥನಾ, ಮತ್ತಿನ್ಯಾರು ಎಸ್ ಸರ್. ಪೇ ಮಾಡಿದ್ರ ನೀವು? ಸಾನ ಎಮ್ಮೆ ಸರ್ ಮಾಡಿದೇನವ? ಸರ್ ನಾನು ಹೇಳಿದೀನಿ ಸರ್, ಅವ್ರನ್ನ ಮಾಡಿದ್ದೆ ಸರ್ ನಾನು. ಆ ಸರ್ ನಾನು ಹೇಳಿದೀನಿ ಸರ್. ನೀನ್ ಹೇಳೋದಲ್ಲ, ಮಾಡ್ಸೋದು ಯಾರ ಜವಾಬ್ದಾರಿ? ಸಾನಾ ಮೇಡಮ್, ವೈ ಯು ನೆಗ್ಲೆಕ್ಟ್? ನಾನಲ್ಲ, ನೀನೇ ನೆಗ್ಲೆಕ್ಟ್ ಮಾಡ್ತಾ ಇರೋದು. ಸಿಂಚು, ಪ್ರಾರ್ಥನಾ, ಮತ್ತಾರು ಕತ್ಲಿಗೆರೆಯಲ್ಲಿ? ಹರ್ಷಿತಾ ಪೇ ಮಾಡಿದಾಳೆ, ರಕ್ಷಿತಾ ಮಾಡಿದಾಳೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ. ಒಂದು 4-5 ಜನ ಇದ್ದೀರಿ ನೋಡ್ರಿ. ಸಿಂಚು, ಪ್ರಾರ್ಥನಾ ಕೇಳ್ಸತ್ತೇನ್ರವ? ಎಸ್ ಸರ್. ಮತ್ತೆ ಯಾಕವ? ಏನು ಅಂತ ಅರ್ಥ? ಸಿಂಚು ಇಲ್ಲ, ಬಾಯ್ ಬಡಿಕೆ ಬಡಿಕಿ ಉಸಿರ ನಿಂತಲ್ಲ ಮಕ್ಕೆದು. ನೋಡ್ರಮ್ಮ, ನೀರ್ ಕೊಡ್ರಮ್ಮ. ಪಿ ಎಸ್
ಸರ್ ಅದೀಯಾ? ಎಸ್ ಸರ್ ಇದ್ದೀನಿ. ಬರೀರಿ. ಈಗ ಕೇಸ್ 1 ಏನಪ್ಪ ನನಗೆ ಅರ್ಥ ಹೇಳ್ರಿ. ಕೇಸ್ 1 ಅಂದ್ರೆ ಸೊ ಪೊಲೀಸ್ ಸ್ಟೇಷನ್ ಫಸ್ಟ್ ಹೋಗೋದು ಕೇಸ್ 1, ಸೆಕೆಂಡ್ ಹೋಗೋದು ಸೆಕೆಂಡ್ ಕೇಸು, ಥರ್ಡ್ ಹೋಗೋದು ಥರ್ಡ್ ಕೇಸು. ನಾವು ಪೊಲೀಸ್ ಸ್ಟೇಷನ್ ಕೇಸ್ ಅಲ್ಲ, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಏನೇನ್ ಪಾಸಿಬಿಲಿಟೀಸ್ ಇದಾವೆ ಅನ್ನೋದನ್ನ ಹೇಳೋದು ಕೇಸಸ್ ಅಂತ ತಗೊಂತಿದ್ದೀವಿ. ಯಾರು ಹೇಳ್ತೀರಿ ಕೇಸ್ 1 ಏನು? ಸರ್, ಒಂದು ಸರ್ಕಲ್ ಕೊಟ್ಟಿರ್ತಾನೆ, ಆ ಸರ್ಕಲ್ ಒಳಗೆ ಒಂದು ಪಾಯಿಂಟ್ ಇರುತ್ತೆ. ಆ ಪಾಯಿಂಟ್ ಮುಖಾಂತರ ನಾವು ಕೆಲವೊಂದು ಲೈನ್ ಹೇಳಿದ್ರೆ ಅವು ಟ್ಯಾಂಜೆಂಟ್ಸ್ ಅಲ್ಲ. ಕರೆಕ್ಟಾ? ದೇರ್ ಇಸ್ ನೋ ಟ್ಯಾಂಜೆಂಟ್ಸ್ ವೆನ್ ಎ ಪಾಯಿಂಟ್ ಲೈಯಿಂಗ್ ಇನ್ಸೈಡ್ ದಿ ಸರ್ಕಲ್, ಔಟ್ಸೈಡ್ ದಿ ಸರ್ಕಲ್ ಅಲ್ಲ. ಕ್ಲಿಯರಾ? ಫಿಗರ್ ಹಾಕೊಂಡ್ರ? ಎಸ್ ಸರ್. ಬರ್ಕೊಳ್ರಿ. ದೇರ್ ಇಸ್ ನೋ ಟ್ಯಾಂಜೆಂಟ್. ಒಂದೇದಕ್ಕೆ ದೇರ್ ಇಸ್ ನೋ ಟ್ಯಾಂಜೆಂಟ್ to a circle. There is no tangent to a circle passing through a point lying lying inside the circle. ಈ ಪಾಯಿಂಟ್ ಎಲ್ಲರಿಗೂ ಅರ್ಥ ಆಯ್ತೇನ್ರಮ್ಮ? ಅಂದ್ರೆ ಸರ್ಕಲ್ ಒಳಗೊಂದು ಪಾಯಿಂಟ್ ಇತ್ತು ಅಂದ್ರೆ ಆ ಪಾಯಿಂಟ್ ಮುಖಾಂತರ ಲೈನ್ಸ್ ಹೇಳಿದ್ರೆ ಅವು ಟ್ಯಾಂಜೆಂಟ್ಸ್ ಅಲ್ಲ. ಕ್ಲಿಯರಾ? ಇದು? ಎಸ್ ಸರ್. ಈಗ ಕೇಸ್ 2 ಹೋಗೋಣ. ಕೇಸ್ 1 ಹಂಗೆ ಹಾಕೊಂಬಂದಿರೋರು, ಕೇಸ್ 2 ರಕ್ತ ಬೀಳಂಗ್ ಹೊಡೆದಿರೋರು. ಯಾರು? ರಚನಾ ಮತ್ತು ರಮ್ಯ ಜಗಳ ಆಡಿದ್ದಾರೆ ಇವತ್ತು ಮಾತಾಡಿ ಸ್ಕೂಲ್ನಾಗೆ. ರಮ್ಯ ಬಂದಾಳ? ಯಾಕೆ? ಎಸ್ ಸರ್ ಬಂದಿನಿ. ಎಸ್ ಸರ್ ಬಂದಿನಿ. ರಚನಾ ಹೊಡೆದಿದ್ಲಾ? ಇಲ್ಲ ಸರ್. ಅವಳು ಹೊಡಿತಾಳೆ. ಅವಳು ಹೊಡಿತದ್ಲಕ್ಕೆ ಕಣ್ ಕಾಣಲ್ಲ. ಈಗ ಸೆಕೆಂಡ್ ಕೇಸ್. ಸೊ ಈಗ ಒಂದು ಪಾಯಿಂಟ್ ಇದೆ, ಸರ್ಕಲ್ ಮೇಲೆ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ಅಲ್ಲಿ ಓನ್ಲಿ ಒನ್ ಟ್ಯಾಂಜೆಂಟ್ ಮಾತ್ರ ಹೇಳಕ್ ಸಾಧ್ಯ. ದೇರ್ ಇಸ್ ಓನ್ಲಿ ಒನ್ ಅಂಡ್ ಓನ್ಲಿ ಟ್ಯಾಂಜೆಂಟ್ ಟು ಎ ಸರ್ಕಲ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಲೈಯಿಂಗ್ ಆನ್ ಎ ಸರ್ಕಲ್. ಒಂದು ಸರ್ಕಲ್ ಮೇಲೆ ಒಂದು ಪಾಯಿಂಟ್ ಇತ್ತು ಅಂದ್ರೆ ಆ ಪಾಯಿಂಟ್ ಅಲ್ಲಿ ಒಂದೇ ಟ್ಯಾಂಜೆಂಟ್ ಅನ್ನು ಎಳೆಯಕ್ ಸಾಧ್ಯ. ಸೊ ನೋಡ್ರಿ, ಇಷ್ಟೇ. ಇದ್ರ ಮೇಲೆ ಎರಡು ಎಳೆಯಕ್ ಆಗಲ್ಲ. ಕ್ಲಿಯರ್? ಒಂದು ಸರ್ಕಲ್ ಮೇಲೆ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಇಂದ ಎಷ್ಟು ಟ್ಯಾಂಜೆಂಟ್ಸ್ ಅನ್ನು ಎಳೆಯಕ್ ಸಾಧ್ಯ? ಓನ್ಲಿ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಇದ್ಲು ಗೊತ್ತಾ? ಮಜಾ ಟಾಕಿಸಕ್ಕೆ ನೋಡಿದ್ರ? ನೋಡ್ತಿದ್ರ? ಅಪರ್ಣ ಬರ್ತಿದ್ಲು ಗೊತ್ತಾ? ಅಂತ ನೋಡಲ್ಲ ಸರ್ ನಾವು. ಓಕೆ ಬರೀ. ದೇರ್ ಇಸ್ one and only one tangent, the point lying on a circle. ಸರ್ಕಲ್ ಮೇಲ್ ಇರಬೇಕು, ಔಟ್ಸೈಡ್ ದಿ ಸರ್ಕಲ್ ಅಲ್ಲ. ಅರ್ಥ ಮಾಡ್ಕೊಳ್ರಿ. ಇನ್ಸೈಡ್ ದಿ ಸರ್ಕಲ್ ಆದ್ರೆ ದೇರ್ ಇಸ್ ನೋ ಟ್ಯಾಂಜೆಂಟ್. ಆನ್ ದಿ ಸರ್ಕಲ್ ಮೇಲೆ ಇದ್ರೆ ಓನ್ಲಿ ಒನ್ ಟ್ಯಾಂಜೆಂಟ್ಸ್ ಅನ್ನ ಎಳಿಬಹುದು. ಕ್ಲಿಯರ್ ಆಯ್ತು? ಹಿಂಗೆ ಎಳಿಬೇಕು ಅಂತ ಏನಿಲ್ಲ. ಯು ರೈಟ್ ದಿಸ್ ಇಸ್ ಆಲ್ಸೋ ಒನ್ ಪಾಯಿಂಟ್, ದಿಸ್ ಇಸ್ ಕ್ಯೂ. ಗೊತ್ತಲ್ಲ? ಸರ್ಕಲ್ ಮೇಲೆ ಒಂದು ಪಾಯಿಂಟ್ ಇತ್ತಂದ್ರೆ ಆ ಪಾಯಿಂಟ್ ಒಳಗೆ ಒಂದೇ ಟ್ಯಾಂಜೆಂಟ್ಸ್ ಅನ್ನ ಮಾತ್ರ ಎಳೆಯಕ್ಕೆ ಸಾಧ್ಯ. ಸೊ ನೌ ಟೇಕ್ ಡೌನ್ ದಿಸ್ ಫಿಗರ್ಸ್. ಕೇಸ್ 2ಗೆ ವಂಶಿನಿಲ್ಲ, ಬನ್ನಿ ಕೊಡ. ಸರ್ ಎಷ್ಟೊತ್ತಿ ಬಿಟ್ಟಿದ್ ಸ್ಕೂಲ್ ಇವತ್ತು? ಸರ್ 5:35. ಈಗ ಬೋಟ್ ಈಗ ಬರ್ತೈತೆ ಅದಕ್ಕೆ. ಸರ್ ಅವಳಿಗೆ ಏನೋ ಆವಾಗ್ಲೇ ಎರರ್ ಅಂತ ಬಂತಂತೆ. ವಂಶಿ ಸರ್ ನಾನ್ ಕೇಕೆ ಹೊಡಿಸಿಲ್ಲ. ಯಾರು ಕೇಕ್ ಹೊಡಿತಾರದು?
ಇಲ್ಲಿ ಬಂದ್ಬಿಡುತ್ತೆ. ಯಾರ ಮನೇಲಿ ಮಾತಾಡ್ತಿರೋ ತಕ್ಷಣ ಅವ್ರ ಹೆಸರು ಬರ್ತೈತೆ ಇಲ್ಲಿ. ಸರ್ ಗೌಡ್ರನ್ ಜಾಯಿನ್ ಮಾಡ್ಕೋಬೇಕಂತೆ ಸರ್. ಮಾಡ್ಕೊಳಲ್ಲ. ಹೋಮ್ವರ್ಕ್ ಹಾಕಿದಾರ ಅವರು? ಸರ್ ಅವ್ರ ಅಪ್ಪಾಜಿ ಇವಾಗ ಫೋನ್ ಕೊಟ್ರಂತೆ, ಫುಲ್ ಸುಸ್ತಾಗಿ ಫೋನ್ ಮಾಡಿದಾರೆ ಸರ್ ಇಸ್ಕೊಂಡು. ಏನ? ಒಡೆ ಹೋಗಿ ಅವ್ರ ಅಪ್ಪಾಜಿ ಹತ್ರ ಫೋನ್ ಇಸ್ಕೊಂಡು ಅಲ್ಲ, ಅದಲ್ಲ. ಹೋಮ್ವರ್ಕ್, ವಾಟ್ ಅಬೌಟ್ ಹೋಮ್ವರ್ಕ್? ಸರ್ ಅವಳು ನನಗಲ್ಲ ಸರ್. PS ಸರ್ ಕಳ್ಸಿದ್ದಾರೆ ಸರ್. ನೀನ್ ಯಾಕೆ ಹಾಕಿಲ್ಲ ಅಲ್ಲಿ? ಹಾಕಿದ್ದೆ ಏಯ್ ನೋಡ ಅಲ್ಲಿ, ಸರ್. ಒಂದ್ ನಿಮಿಷ ನೋಡು. ಕಳ್ಸಿದೆ PS? ಸರ್ ಮಧ್ಯರಾತ್ರಿ 3:40 ಹಾಕಿದ್ದಾರೆ ಸರ್. ನೀನ್ ಕಳ್ಸಿದೀಯಾ? ನನಗೆ ಪ್ರಶ್ನೆ ಬೇಕಾರದು. ನೋ ಸರ್ ಕಳ್ಸಿಲ್ಲ. ಒಂದ್ ನಾನೇನ್ ಅನ್ಕೋಬೇಕು? ಅದಕ್ಕೆ ಬಟ್ ಯಾರು ಹೋಮ್ವರ್ಕ್ ಅಲ್ಲಿ ಕಳ್ಸಿಲ್ಲ ಅಂದ್ರೆ ನೋ ಕ್ವಶನ್ ಆಫ್ ಜಾಯ್ನಿಂಗ್. ವೆರಿ ಸಮೋ. ಸರ್ ಇದೀನಿ ಏಯ್ ಅದ್ಯಾವ ಜಾಯ್ನ್ ಅದೇ ನಿನ್ ಜಾಕಿ? ಸರ್ 5:59. ಒಬ್ಬೊಬ್ಬೊಬ್ಬ. ಏ ಸಮು, ಪೇ ಮಾಡ್ತೀಯಲ್ಲ ನೀನ್ ದುಡ್ಡನ್ನ? ಸಮೋ, ಸಮೋ, ಸರ್ ನೀನು ಬೋರ್ಡ್ ಅಮೌಂಟ್ ಯಾಕೆ ಪೇ ಮಾಡಿಲ್ಲ? ಸರ್ 1 ನಿಮಿಷ ಸರ್. ಏನು 1 ನಿಮಿಷ ಸರ್? ಎಲ್ಲಿ ಗೌಡ್ರು ಬರ್ಲಿಲ್ಲಲ್ಲ ವಂಶಿ? ಸರ್ ಫೋನ್ ಮಾಡಿದ್ಲು. ನನಗೆ ರಿಕ್ವೆಸ್ಟ್ ಬಂದ್ರೆ ಜಾಯಿನ್ ಮಾಡ್ಕಂತೀನವ ನಾನು. ಸುಳ್ಳು ಪಳ್ಳು ಹೇಳೋದು ಸೀನ್ ಇಲ್ಲ. ನೀನ್ ಹಂಗೆ ಹೇಳಿದ್ಮೇಲೆ ನಾವು ಗೌಡ್ರು ಜಾಯಿನ್ ಮಾಡಿಸ್ಕೊಂಡ್ರೆ ಮತ್ತೆ ಗದ್ದಲ ಮಾಡ್ಬಿಡ್ತಲ್ಲ ಸತ್ಯವಂದ್ರಕ್ಕೆ. ಸರ್ ಸ್ವಿಚ್ ಆಫ್ ಬರ್ತಿದೆ. ಯಾರ್ದು? ಗೌಡ್ರದು. ಸಮು ಏನವ 1 ನಿಮಿಷ ಅಂದೆಲ್ಲ, ಏನವ? ಸರ್ ಇಲ್ಲ ಕೇಳ್ತಿದ್ದೆ ಅಮ್ಮನ ಹತ್ರ. ಆಮೇಲೆ ಮಾಡು ಸಮು. ಎಸ್ ಸರ್. ಓಕೆ ಸರ್. ಸ್ಕೂಲಿಗೆ ಹೋಗಿದ್ರ ಸರ್? ಸರ್ ಮಾನ್ಯ ಹೋಮ್ವರ್ಕ್ ಕಳ್ಸಿಲ್ಲ ಸರ್, ಅದ್ ಮೊನ್ನೆದು. ಮತ್ ಅದಕ್ಕೆ ಹೇಳಿದ್ದು. ಸರ್ ನಾನ್ ಮತ್ತಿವಾಗ ಡೌನ್ಲೋಡ್ ಮಾಡಿ ನೋಡ್ದೆ ಸರ್, ಅದ್ ನೆನ್ನೆದ್ ಕಳ್ಸಿಲ್ಲ ಸರ್. ಬೇಡ ಬಿಡು, ಅಂತವ್ರಿಗೆಲ್ಲ ಕಮಿಟ್ಮೆಂಟ್ ಇಲ್ಲ. ಓಕೆ ಬರ್ರಿ. ಬೋಟಿ, ಎಸ್ ಸರ್. ಬೋಟಿ, ಒಂದ್ ಫಸ್ಟ್ ಕೇಸ್ ಹೇಳ್ಬಿಟ್ಟಿದೀನಿ ಕೇಳೋ. ಬೋಟಿ, ಫಸ್ಟ್ ಕೇಸ್ ಏನು ಅಂದ್ರೆ, ಸೆಕೆಂಡ್ ಕೇಸ್ ಬರ್ಸ್ತೀನಿ ಈಗ. ಫಸ್ಟ್ ಕೇಸ್ ಅಂದ್ರೆ ಬೋಟಿ, ಒಂದು ಸೆಂಟರ್ ಇದೆ, ಇಲ್ಲೊಂದು ಪಾಯಿಂಟ್ P ಇದೆ. ಬೋಟಿ, ಈ ಪಾಯಿಂಟ್ ಮುಖಾಂತರ ಹಿಂಗ್ ಲೈನ್ ಎಳಿತೀವಿ. ಬೋಟಿ, ಇವು ಟ್ಯಾಂಜೆಂಟ್ಸ. ಬೋಟಿ, ಸರ್. ಟ್ಯಾಂಜೆಂಟ್ಸ ಅವು? ಎಸ್ ಸರ್ ಟ್ಯಾಂಜೆಂಟ್ಸ್. ಅಬ್ಬಾ, ಬಿಟ್ಬಿಟ್ಟೆ. ಒಂದ್ ಕಪ್ ನೀರ್ ತಗೊಂಡ್ ಮುಳುಗೆ ಸತ್ಬಿಡ್ತೀನಿ ಈಗ. ಇವು ಟ್ಯಾಂಜೆಂಟ್ಸ್ ಏನಮ್ಮ? ನೋ ಸರ್. ಲಾಲು, ನಿಖಿತಾ, ಟ್ಯಾಂಜೆಂಟ್ಸ್ ಅಂದ್ರೆ ಏನು? ಟ್ಯಾಂಜೆಂಟ್ಸ್ ಅಂದ್ರೆ ಒಂದ್ ಲೈನು ಸರ್ಕಲ್ ನ ಹೊರಗಿಂದಾನೆ ಟಚ್ ಮಾಡೋದು. ಇದು ಟ್ಯಾಂಜೆಂಟ್ಸ್ ಇವು? ಬೋಟಿ ಎಲ್ಲೋಗಿದೆ ನಿನ್ನೆ? ನಿನ್ನೆನೋ ಕ್ಲಾಸ್ಗೆ ಜಾಯ್ನ್ ಬಂದಿದ್ದಿಲ್ಲ? ಅರ್ಧಕ್ಕೆ ಸ್ಟಾಪ್ ಆಯ್ತು. ಅದೇ ಮತ್ತೆ. ನೋಡು ಬೋಟಿ, ಕೇಳಿರ್ತೀನಿ. ಟ್ಯಾಂಜೆಂಟ್ ಅಂದ್ರೆ ಬೋಟಿ ಅರ್ಥ ಮಾಡ್ಕ ಫಸ್ಟ್. ಒಂದ್ ಲೈನ್ ಇರ್ತದೆ, ಒಂದ್ ಸರ್ಕಲ್ ಇರ್ತದೆ. ಸರ್ಕಲ್ ನ ಹೊರಗಿಂದ ಒಂದೇ ಪಾಯಿಂಟ್ ಅಲ್ಲಿ ಟಚ್ ಮಾಡಿದ್ರೆ ಮಾತ್ರ ಟ್ಯಾಂಜೆಂಟ್. ಒಂದು ಲೈನು 2 ಪಾಯಿಂಟ್ ಅಲ್ಲಿ ಟಚ್ ಮಾಡಕ್ ಸಾಧ್ಯನೇ ಇಲ್ಲ. ಸರ್ ಇನ್ನೊಂದ್ ಲೈನ್ ಇನ್ನೊಂದ್ ಪಾಯಿಂಟ್ ನ ಟಚ್ ಮಾಡ್ಬೋದಲ್ಲ ಈ ಕಡೆ ತಿಳಿಬೋದವ? ಒಂದೇ ಲೈನ್ 2 ಪಾಯಿಂಟ್ ಅಲ್ಲಿ ಟಚ್ ಮಾಡತ್ತಾ? ಇಲ್ಲ ಸರ್. ಪ್ರಶ್ನೆ ಅರ್ಥ ಮಾಡ್ಕ. ಒಂದೇ ಲೈನು 1 ಪಾಯಿಂಟ್ ಅಲ್ಲಿ ಮಾತ್ರ ಟಚ್ ಮಾಡಬಹುದು. ಅದೇ ಲೈನು ಸರ್ಕಲ್ ನ 2 ಪಾಯಿಂಟ್ ಅಲ್ಲಿ ಟಚ್ ಮಾಡಕ್ ಸಾಧ್ಯತೆ ಇದೆಯಾ ಸಾನಾ ಮೇಡಮ್? ಸಾಧ್ಯತೆ ಇದೆಯಾ? ಬರೇ ಉಸಿರು ಬಿಡಮ್ಮ, ನೀನೇ ಪ್ರಶ್ನೆ ಕೇಳಿದ್ದು ಸಾನಾ. ಇಲ್ಲ ಬಿಡ್ರಿ, ಇವೆಲ್ಲ ಇವತ್ತೇನ ರಾತ್ರಿ ಜಗಡೆ ಮಾಡಿದ್ರಿ ನಾವ? ಲಿಂಗದಳ್ಳಿ ಸರ್ ಲಿಂಗದಳ್ಳಿ ಪ್ರಶ್ನೆ ಕೇಳಿದ್ರು.
ಲಿಂಗದಳ್ಳಿ ಈ ಲೈನು ಸರ್ ಹೇಳಿ ಸರ್. ಆ ಹೇಳಿ ಸರ್ ಕೇಳ್ತೀನಿ. ಈಗ ಕೇಳು ಸಾನ, ಇದೇ ಲೈನು ಸರ್ಕಲ್ ಈ ಪಾಯಿಂಟ್ ಅಲ್ಲಿ ಬಿಟ್ಟು ಸರ್ಕಲ್ ಇನ್ನೊಂದು ಪಾಯಿಂಟ್ ಅಲ್ಲಿ ಟಚ್ ಆಗಿದ್ಯಾ? ನೋ ಸರ್. ಇನ್ನೊಂದು ಲೈನ್ ಇನ್ನೊಂದು ಪಾಯಿಂಟ್ ಅಲ್ಲಿ ಟಚ್ ಆಗ್ಬಹುದು, ಇನ್ನೊಂದು ಟ್ಯಾಂಜೆಂಟ್ ಎಳಿಬಹುದು, ಬಟ್ ಒಂದು ಪಾಯಿಂಟ್ ಅಲ್ಲಿ ಒಂದೇ ಟ್ಯಾಂಜೆಂಟ್ ಅನ್ನು ಎಳೆಯಕ್ ಸಾಧ್ಯ. ಕ್ಲಿಯರಾ ಆಯ್ತು. ಬೋಟಿ? ಟ್ಯಾಂಜೆಂಟ್ ಅಂದ್ರೆ ಏನ್ ಗೊತ್ತಾ ಬೋಟಿ? ಒಂದು ಸರ್ಕಲ್ ಇರ್ತತೆ, ಸರ್ಕಲ್ ನ ಹೊರಗಿಂದಾನೆ ಟಚ್ ಮಾಡೋದು, ಒಳಗೆ ಹೋಗಲ್ಲ ಅದು, ಆಯ್ತಲ್ಲ? ಅಂತವಕ್ಕೆ ಟ್ಯಾಂಜೆಂಟ್ಸ್ ಅಂತ ಕರಿತೀವಿ. ಈಗ ಬೋಟಿ ನೋಡು, ಫಸ್ಟ್ ಕೇಸ್ ಬರ್ಸ್ಬಿಟ್ಟಿದೀನಿ. ಪಾಯಿಂಟ್ ಪಿ ಒಳಗಿದೆ, ಸರ್ಕಲ್ ಒಳಗಿದೆ, ಸರ್ಕಲ್ ಒಳಗೆ ಈ ಪಾಯಿಂಟ್ ಮೇಲೆ ಲೈನ್ ಎಳೆದ್ವಿ. ಈ ಲೈನ್ಗಳು ಇದಾವಲ್ಲ ಟ್ಯಾಂಜೆಂಟ್ಸಾ? ಟ್ಯಾಂಜೆಂಟ್ ಸರ್ಕಲ್ ನ ಹೊರಗೆ ಟಚ್ ಮಾಡ್ಕೊಂಡು ಹೋಗೋದು, ಹೊರಗೆ ಟಚ್ ಮಾಡೋದು, ಜಸ್ಟ್ ಒಂದು ಪಾಯಿಂಟ್ ಅಲ್ಲಿ ಟಚ್ ಮಾಡತ್ತತೆ. ಹಿಂಗ್ ಬಂದ್ ಹಿಂಗ್ ಓದ್ಕೊಂಡ್ರ ಈ ಇದು ಯುಗಾದಿ ಹಬ್ಬದಲ್ಲಿ ಚಂದ್ರ ನೋಡ್ತಿರ್ಲ, ನೋಡಿ ಕಾಣ್ತಾ ಇಲ್ಲ ಅಂತಿಲ್ಲ, ಹಂಗೆ ಒಂದ್ ಪಾಯಿಂಟ್ ಅಲ್ಲಿ ಟಚ್ ಹೋಗೋದು. ಕ್ಲಿಯರ್ ಇದು? ಅರ್ಥ ಆಯ್ತೇನ್ರಮ್ಮ? ಅದು ಫಸ್ಟ್ ಕೇಸ್. ಅಂದ್ರೆ ಪಾಯಿಂಟ್ ಒಳಗಿದ್ರೆ, ಯಾವ್ದ್ರೊಳಗೆ? ಸರ್ಕಲ್ ಒಳಗಿದ್ರೆ ಟ್ಯಾಂಜೆಂಟ್ಸ್ ಎಳೆಯಕ್ಕಾಗಲ್ಲ. ಸೆಕೆಂಡ್ ಕೇಸ್ ಬರ್ತಿದ್ದೀನಿ. ಸೆಕೆಂಡ್ ಕೇಸ್ ಏನಂದ್ರೆ, ದೇರ್ ಇಸ್ ಓನ್ಲಿ ಒನ್ ಅಂಡ್ ಓನ್ಲಿ ಟ್ಯಾಂಜೆಂಟ್ ಆನ್ ಎ ಪಾಯಿಂಟ್ ಆಫ್ ಎ ಸರ್ಕಲ್. ಸರ್ಕಲ್ ಮೇಲೆ ಒಂದು ಪಾಯಿಂಟ್ ಅಲ್ಲಿ ಒಂದೇ ಟ್ಯಾಂಜೆಂಟ್ ಎಳೆಯಕ್ ಸಾಧ್ಯ, ಎರಡು ಟ್ಯಾಂಜೆಂಟ್ಸ್ ಅನ್ನು ಎಳೆಯಕ್ ಸಾಧ್ಯತೆ ಇಲ್ಲ. ಒಂದು ಪಾಯಿಂಟ್ ಅಲ್ಲಿ ಹೇಳ್ತೀನಿ, ಮತ್ತೆ ಇಲ್ಲಿ ಎಳಿಬೋದಲ್ಲ ಸರ್? ಎಲ್ಲಿ ನೀನು. ಬಟ್ ನನ್ನ ಪ್ರಶ್ನೆ ಏನು, ಸರ್ಕಲ್ ಮೇಲಿನ ಒಂದು ಪಾಯಿಂಟ್ ಅಲ್ಲಿ ಒಂದೇ ಟ್ಯಾಂಜೆಂಟ್ಸ್ ಅನ್ನು ಮಾತ್ರ ಎಳೆಯೋದು, ಎರಡು ಟ್ಯಾಂಜೆಂಟ್ಸ್ ಅನ್ನು ಎಳೆಯಕ್ ಬರಲ್ಲ. ಕ್ಲಿಯರ್? ಸೊ ಎರಡು ಫಿಗರ್ ಬರ್ಕೊಂಡ್ರ? ಬರ್ಕೊಂಡ್ರಿ. ಈಗ ಗೌಡ್ರು ಸರ್ ಏನವ ಹೋಮ್ವರ್ಕ್ ಎಲ್ಲವ? ಸರ್ ಹಾಕಿಲ್ಲ ಯಾಕೆ ಹಾಕಿಲ್ಲ? ಸರ್ ಬರ್ದಿಲ್ಲ ಸರ್ ಹೋಮ್ವರ್ಕ್. ಯಾಕೆ ಬರ್ದಿಲ್ಲ? ಯಾಕೆ ಬರ್ದಿಲ್ಲ? ಪ್ರಶ್ನೆಗೆ ಉತ್ತರ ಹೇಳ. ಸರ್ ಹ? ದನ ಕಾಯಕ್ ಕಳ್ಸಿದ್ರ ನಿನ್ಗೆ ಮನೆಗೆ? ಗೌಡ್ರೆ ಸರ್ ಯಾಕೆ ಬರ್ದಿಲ್ಲ ಹೇಳ? ಸರ್ ಬೇರೆದ್ ವರ್ಕ್ ಅವೆಲ್ಲ ನನಗೆ ಹೇಳಂಗಿಲ್ಲ, ಬಿಟ್ಬಿಡು. ನೋಡವ್ವ, ನನ್ನ ಹತ್ರ ಇದ್ದಾಗ ನಾನು ಹೆಂಗ್ ಕೆಲಸ ಮಾಡ್ತೀನಿ ಹಂಗೆ ಕೆಲಸ ಮಾಡಂಗಿದ್ರೆ ನನ್ನ ಜೊತೆಗಿರ್ಬೇಕು. ಬೇರೆ ವರ್ಕಿಗೆಲ್ಲ ನನ್ನ ಕೇಳಲ್ಲ. ಹಂಗಂದ್ರೆ ನೀನು ಬೇರೆ ವರ್ಕ್ ಇದ್ದಾಗೆಲ್ಲ ಇವತ್ತು ರಜೆ, ಎಲ್ಲ ರಜೆ ಮಾಡ್ಬಿಡ್ರಿ, ನಿಮ್ಮವೆಲ್ಲ ವರ್ಕ್ ಮುಗಿದ್ಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ದಿಸ್ ಇಸ್ ಲಾಸ್ಟ್. ನೋಡಿ ಹೇಳಿದೀನಿ ಕೇಳೋ, ನಾಳೆ ಬಂತು ರಿಕ್ವೆಸ್ಟ್ ಅಂದ್ರೆ ನಾನು ಜಾಯಿನ್ ಮಾಡ್ಕೊಳಲ್ಲ. ಹೋಮ್ ವರ್ಕ್ ಮಸ್ಟ್ ಬಿ ವಿತ್ ಇನ್ 10 o'clock, ನಾಟ್ ಬೈ ಮಾರ್ನಿಂಗ್. ಅಪ್ ಟು 10:30. 10:30 ಮೇಲೆ ಒಬ್ರದ್ದು ಬಂತು ಅಂದ್ರೂ ಯಾರನ್ನೂ ಜಾಯಿನ್ ಮಾಡ್ಕೊಳಲ್ಲ ನಾಳೆ ಬೆಳಗ್ಗೆ. ನಾಳೆ ಹೇಳಿದೀನಿ ಕೇಳ್ರಿ, ಇವತ್ತೇ ಹೇಳ್ತೀನಿ ಸೀರಿಯಸ್ ಆಗಿ, ಆಮೇಲೆ ನನ್ನ ಮೇಲೆ ಬೇಜಾರಾಗ್ಬೇಡ್ರಿ. ದೇರ್ ಈಸ್, ಬರ್ಕಾಳಿ, ದೇರ್ ಈಸ್ ಒನ್ ಅಂಡ್ ಓನ್ಲಿ one tangent to a circle passing through a point lying. ಆ ಪಾಯಿಂಟ್ ಎಲ್ಲಿರ್ತತೆ? ಆನ ಇನ್ನ? ಆನ್ ದಿ ಸರ್ಕಲ್. ಆನ್ ದಿ ಸರ್ಕಲ್, lying on the circle. ಇನ್ನೊಂದ್ಸಲ ನೋಡ್ರಿ, there is one and only one tangent to a circle passing through a point lying on the circle. Clear ಆಯ್ತು? ಬನ್ನಿ ಈಗ ಕೇಸ್ 3 ನೋಡೋಣ. ಫಸ್ಟ್ ಕೇಸು ಹಂಗೆ ಹರ್ಕೊಂಬಂದಿದ್ದಾರು, ಸೆಕೆಂಡ್ ಕೇಸು ರಕ್ತ ಬೀಳಿಸಿದಾರು, ಇನ್ನು ಒಬ್ಬನು ದಬ್ದಾರ. ಈಗ ಕೇಸ್ 3 ಏನಂತಂದ್ರೆ, ಒಂದ್ ಸರ್ಕಲ್ ಇದೆ,
ಸರ್ಕಲ್ ಇಂದ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇದೆ. ನೀನೇ ಈ ಮಾತು ಹೇಳಿದ್ದೆ ಆಲ್ರೆಡಿ, ಯಾವ್ದಲ್ವಾ? ಬನ್ನಿ ಕೊಡು. ಎಸ್ ಸರ್ ಹೇಳಿದ್ರಿ. ಒಂದು ಸರ್ಕಲ್ ನಿಂದ ಸರ್ಕಲ್ ಹೊರಗೆ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ಸ್ ಅನ್ನು ಮಾತ್ರ ಎಳಿಬಹುದು. ಅವೆರಡೂ ಟ್ಯಾಂಜೆಂಟ್ಸ್ ಯಾರು ಈಕ್ವಲ್. ಅರ್ಥ ಮಾಡ್ಕೊಳ್ರಿ. ಒಂದು ಸರ್ಕಲ್ ಇರುತ್ತೆ, ಸರ್ಕಲ್ ಹೊರಗೆ ಒಂದು ಪಾಯಿಂಟ್ ಇರುತ್ತೆ ಲೈಯಿಂಗ್ ಔಟ್ಸೈಡ್ ದಿ ಸರ್ಕಲ್. ಆ ಪಾಯಿಂಟ್ ಇಂದ ನಮ್ಮ ಗಿವನ್ ಸರ್ಕಲ್ಗೆ ಎಷ್ಟು ಟ್ಯಾಂಜೆಂಟ್ಸ್ ಎಳಿಬಹುದು? ಓನ್ಲಿ 2 ಟ್ಯಾಂಜೆಂಟ್ಸ್, ಬಟ್ ಬೋತ್ ದ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಕ್ಲಿಯರಾ? ಸೊ ನೌ ರೈಟ್ ಆನ್ ದಿಸ್. ಸರ್ಕಲ್ಸ್ ಈಸಿ ಇದೆ, ಆದ್ರೆ ನೀವು ಕರೆಕ್ಟ್ ಆಗಿ ಓದಿದ್ರೆ ಸ್ಕೋರ್ ಮಾಡಬಹುದು. ಕಷ್ಟ ಇಲ್ಲ, ಪ್ರಾಬ್ಲಮ್ಸ್ ಅಲ್ವಾ? ಬನ್ನಿ ಕೊಡು. ಎಸ್ ಸರ್ ಕಷ್ಟ ಇಲ್ಲ. ಮಾಡಿದಾರ ಸ್ಕೂಲಾಗೆ? ಎಸ್ ಸರ್ ಮುಗ್ದಿತ್ತೆ. ಮುಗಿತಾ? ಎಸ್ ಸರ್. ಜಾಕಿ ಹರ್ಷಿತಾ ಬಂದಿದ್ದಾಳ? ಕಂದೋಡಿ. ಎಸ್ ಸರ್ ಬಂದಿದ್ದೀನಿ ಉಸಿರೇ ಇಲ್ಲ. ಸರ್. ಇವಾಗ ಬಂದ್ ಕೂತಿದ್ದೀನಿ ಸರ್ ಸ್ಕೂಲಿಂದ. ಅಯ್ಯೋ ಯಾರು ಯಾರು ಯಾರಿಗೋಸ್ಕರ ಕಷ್ಟ ಪಡ್ತಿದ್ಯವ? ಯಾರಿಗೋಸ್ಕರ ಮಾಡ್ತಿದ್ಯವ? ಸರ್ ನಂಗೋಸ್ಕರ. ಮತ್ತೆ ಅದು ನಿಂಗೆ ಇವಾಗ ಬಂದು ಕೂತಿದ್ದೀನಿ ಸಾರ್ ಅಂತ. ನಾನು ಜಸ್ಟ್ 5:15 ಬಂದು ಮತ್ತೆ ಕ್ಲಾಸ್ ಮಾಡ್ತಿದ್ದೀನಿ ನೋಡ. 250 ಹುಡುಗರು ಕಂಟ್ರೋಲ್ ಮಾಡ್ಬೇಕು ಡೈಲಿ ನಾನು. ಹಂಗ ಏನೋ ಅವ್ರ ಅಮ್ಮಂಗೆ ಏನೋ ಬಹಳ ಒತ್ಕೊಂಬಂದು ಕೊಟ್ಟಿರೋಂಗೆ ಹೇಳ್ತದಲ್ಲ ನೋಡಿ. ಭಾರಿ ಕಷ್ಟಪಟ್ಟಿದ್ದೀನಿ, ಅಲ್ಲಿಂದ ನಾನು ಒಳಕೆರೆಯಿಂದ ಒತ್ಕೊಂಬಂದ್ಬಿಟ್ಟೆ, ದುಡ್ಡು ಕೊಟ್ಟು ಕೂಲಿ ಮಾಡಿ ಮನೆಗೆ ಸಾಮಾನು ತಗೊಂಡೋಗಿ ನೋಡಿ ರೇಷನ್ನ. ಅರ್ಷಿತು ಒಬ್ಳಿಗೆ ಹೇಳ್ತಾ ಇಲ್ಲ, ನೀವು ಮನೆಗೆ ಹೋದ್ಮೇಲೆ ಹಂಗೆ ನಟನೆ ಮಾಡ್ತೀರಿ. ಅಯ್ಯೋ ಸುಸ್ತಾಗ್ಬಿಡ್ತು, ಬರೇ ಮಕ್ಕಳೇ ನಂಗೆ ಮಲಗಿಸ್ಬೇಕು ನಿಮ್ಮನ್ನ ರಘೋತ್ಸಿ. ಅಲ್ವಾ ಸಾನಾ ಎಮ್ಮೆ? ಸಾನಾ? ನೋ ಸರ್. ಸ್ಕೂಲ ಕಡಿತೀರಾ ಗುಡ್ಡನ? ನೋ ಸರ್. ಅಚ್ಚುಕಟ್ಟಾಗಿ. ಅದು ಈಗ ಮಧ್ಯಾಹ್ನ ಊಟ, ಬಟ್ಟೆ ಬೇರೆ. ಅಲ್ಲವಾ? ಹೇಳದ್ ಕೇಳ್ರಿ. ನೀವು ಯಾರಿಗೋಸ್ಕರ ಕಷ್ಟಪಡ್ತಿಲ್ಲ, ನೀವು ನಿಮಗೋಸ್ಕರನೇ ಕಷ್ಟಪಡಿದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಅದು ಅರ್ಥ ಆಯ್ತು ಅಂದ್ರೆ ನಿಮ್ ಪೇರೆಂಟ್ಸ್ ಏನಾರು ಓದ್ಕ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿಯಿಂದ ಓದ್ಕಂತೀರಿ. ನೀವು ಬೇರೆ ಯಾರಿಗೋ ಕಷ್ಟಪಡ್ತಿದ್ದೀರಿ ಅಂತಂದ್ರೆ ಆವಾಗ ನೀವು ಬೇಜಾರು ಮಾಡ್ಕೊಳ್ರಿ. ನಿಮ್ ಲೈಫ್ಗೋಸ್ಕರ ನೀವು ಕಷ್ಟಪಡ್ತಿದ್ರಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು? ಮನೆಗೆ ಓದ್ಕೆ ಅನ್ನಂಗಿಲ್ಲ. ಆ ಸಮ್ಮು ತಗೊಂಡು ಅವ್ರ ಅಮ್ಮ ಹೊಡೆದಿದ್ದಾಳಂತೆ. ಏನು ಯಾವ್ದ್ರ ಹೊಡೆದಿದ್ ಸಮ್ಮು? ಹೊಡ್ಸ್ಕೊಂಡಿ ನೋಡ್ರಿ ಸರ್, ಹೊಡೆದಿಲ್ಲ. ಯಾವ ಹೊಡೆದೆ? ಯಾವ ಹೊಡ್ಸ್ಕೊಂಡೆ? ದಿನ ಹೊಡಿತಾರೆ ಸರ್ ಸುಮ್ನೆ. ಏಯ್ ಪಾಪ ನಿಮ್ಮಮ್ಮ ನಿಮಗೆ ಪ್ರೀತಿ ಮಗಳು ನಿನಗೆ ಹೊಡಿತಾರ? ಅಯ್ಯೋ ಸರ್. ಕಟ್ಟಾಣಿ ಕರ್ಬೂಜ ನೀನು. ಬರ್ಕ. there are exactly 2 tangents. There are exactly 2 tangents to a circle. There are exactly 2 tangents to a circle passing through a point. Sorry, there are exactly 2 tangents to a circle through a point. lying inside or outside? ಔಟ್ಸೈಡ್. Lying outside the circle. ಇನ್ನೊಂದ್ಸಲ ನೋಡ್ಕೊಂಡ್ಬಿಟ್ರಿ, ತಪ್ಪ ಏನಾರ ಕರೆಕ್ಷನ್ ಆಯ್ತು ಅಂದ್ರೆ. there are exactly 2 tangents to a circle through a point lying outside the circle. ಓಕೆನಾ? ಈಗ 3 ಕೇಸಸ್ ಇದೆ. 3 ಕೇಸಸ್ ಅನ್ನ ಒಂದ್ಸಲ ರಿವ್ಯೂ ಮಾಡ್ಬಿಟ್ಟು ಹೊಸದಾಗಿ ಜಾಯ್ನ್ ಆದವ್ರಿಗೆ ಅನುಕೂಲ ಆಗ್ಲಿ ನೋಡೋಣ. ಇದ್ರು ನಮ್ದು ಇದ್ರು ಮಾತಾಡ್ರಿ. ಇದ್ರು ಈ ಫಸ್ಟ್ ಕೇಸಸ್ಗೆ ನೀನು ಉತ್ತರ ಹೇಳ್ಬೇಕು. ಈಗ ನಾನು ಫಸ್ಟ್ ಕೇಸಸ್ ಚಿತ್ರ ಬರೀತೀನಿ, ಉತ್ತರ ನೀನ್ ಹೇಳ್ಬೇಕು. ಫಸ್ಟ್ ಕೇಸಸ್ಗೆ
ಸೆಕೆಂಡ್ ಕೇಸಸ್ ಯಾವ ಹೇಳ್ಬೇಕಂದ್ರೆ ಸಾನ ಎಮ್ಮೆ. ಥರ್ಡ್ ಕೇಸ್ಗೆ ಗೌಡ್ರು. ಫಸ್ಟ್ ಕೇಸ್ ಹೇಳಿದ್ರು ಇದ್ರು ಚಪ್ಪಿಂಡಪ್ಪ ಸರ್ ಹೇಳಪ್ಪ ಗುರು ಉತ್ತರನ. ಏನ್ ಇದಕ್ ಏನ್ ಹಿಂಗಂದ್ರೆ ಏನ್ರು ಸರ್ ನಿಮ್ಮ ಹತ್ರ ಕೈಗೊಂದು ಮಾರ್ಕರ್ ಇತ್ತ ಅದಕ್ಕೆ ಗೆರೆ ಬರ್ದಿದ್ವಿ, ಚಿತ್ರ ಬರ್ದಿದ್ವಿ ಅಷ್ಟೇ. ಅದಕ್ಕೇನು ಅರ್ಥ ಐತೆ ಈ ಚಾಪ್ಟರ್ ಬಂದಾಗ ಅರ್ಥ ಇದೆ. ಈ ಚಾಪ್ಟರ್ ಮಾಡ್ತಾ ಇದ್ರೆ ಏನೋ ಒಂದು ರೌಂಡ್ ಹಾಕಿದ ಕಣ ಅಲ್ಲಿ ಗೆರೆ ಹೇಳ್ತಾರೆ ಅಂತ ಹೇಳ್ಬೋದಿತ್ತು. ಸೊ ನೌ ಯು ಆರ್ ಸ್ಟಡಿಂಗ್ ಸರ್ಕಲ್ಸ್. ಸರ್ಕಲ್ಸ್ ಚಾಪ್ಟರ್ ಅಲ್ಲಿ ಇದಕ್ಕೊಂದು ಅರ್ಥ ಇದೆ. ಯಾರು ಹೇಳ್ತೀರಿ ಈಗ? ಯಾರು ಹೇಳ್ತೀರಿ? ಹೇಳಪ್ಪ ಗುರುವೆ. ಸೀಕೆಂಟ್ ಹಾ ಸೀಕೆಂಟ್ ಹಾ ಕತ್ತೆ ಬಿಡುವ ಸೀಕೆಂಟ್ ಫೆಲೋ. ಹಾ ಒಳಗ್ ಬಂದಿದೆ ಅಲ್ಲ ಹ್ಮ್ ಒಳಗ್. ಗುರುವೆ, ನಾನು ಈ ಪಾಯಿಂಟ್ ಬಗ್ಗೆ ನಾನು ಹೇಳ್ತಾ ಇರೋದು. ಈ ಪಾಯಿಂಟ್ ಬಗ್ಗೆ ನಾನು ಸೀಕೆಂಟ್ ಅಂದ್ರೆ ಹಿಂಗ್ ಬರೀತಿದ್ದೆ, ಹಿಂಗೆ. ಬನ್ನಿ ಕೊಡಿ ಹೇಳ್ತೀಯಾ? ಸರ್ ದ ಪಾಯಿಂಟ್ ಲೈಯಿಂಗ್ ಆನ್ ದಿ ಇನ್ಸೈಡ್. ಪಾಯಿಂಟ್ ಲೈಯಿಂಗ್ ಇನ್ಸೈಡ್ ದಿ ಸರ್ಕಲ್. ಪಾಯಿಂಟ್ ಸರ್ಕಲ್ ಒಳಗಿದ್ರೆ ದೇರ್ ಇಸ್ ನಾಟ್ ಪಾಸಿಬಲ್ ಟು ಡ್ರಾ ಎ ಟ್ಯಾಂಜೆಂಟ್. ನೆನ್ಪಿಟ್ಕೊಳ್ಳಿ, ಪಾಯಿಂಟ್ ಇನ್ಸೈಡ್ ದಿ ಸರ್ಕಲ್ ಇವಕ್ಕೆ ಮೀನಿಂಗ್ ಇಲ್ಲ ಈಗ. ಹೌದಲ್ರಮ್ಮ? ದೇರ್ ಇಸ್ Yes, ನೋ sir. ಟ್ಯಾಂಜೆಂಟ್ಸ್. ದ ಪಾಯಿಂಟ್ ಲೈಯಿಂಗ್ ಇನ್ಸೈಡ್ ದಿ ಸರ್ಕಲ್. ಈಗ ಯಾರಿಗೆ ಹೇಳಿದ್ದೆ? ಯಾರಿಗೆ ಹೇಳಿದ್ದೆ? ಹೇಳವ ಸಾನೆಮ್ಮಿ. ಸರ್ ಓನ್ಲಿ ಒನ್ ಟ್ಯಾಂಜೆಂಟ್ ಮಾತ್ರ ಡ್ರಾ ಮಾಡ್ಬೋದು ಒಂದ್ ಪಾಯಿಂಟ್ ಅಲ್ಲಿ. ಎಲ್ಲಿ ಸರ್? ಸರ್ ಸರ್ಕಲ್ ಮೇಲೆ ಯಾವ್ದಾದ್ರು ಒಂದ್ ಪಾಯಿಂಟ್ ಗುರ್ತು ಮಾಡಿದ್ರೆ ಆ ಪಾಯಿಂಟ್ ಅಲ್ಲಿ ಒಂದೇ ಒಂದ್ ಟ್ಯಾಂಜೆಂಟ್ ಮಾತ್ರ ಎಳೆಯಕ್ ಸಾಧ್ಯ. ನೀವೇನಾದ್ರು ಕಂಡು ಹಿಡಿದು ಬಿಟ್ಟಿರಿ ಮತ್ತೆ ಸಾನ, ನೀವು ನಿಮ್ ತಂಗಿ ಕಂಡು ಹಿಡಿದು ಮತ್ತೆ ಮುಂದುವರ್ಸ್ಬಿಟ್ಟು ತೊಂದ್ರೆ ಮಾಡಬೇಡ್ರಿ, ಗೊತ್ತಲ್ಲ? ಎಸ್ ಸರ್. ಇಲ್ಲೊಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಅಲ್ಲಿ ಇಲ್ಲೊಂದು ಪಾಯಿಂಟ್ ಗುರ್ತು ಮಾಡ್ತೀನಿ ತಿರ್ತಾರೆ. ಈಗ PS ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಇಲ್ಲೊಂದು ಪಾಯಿಂಟ್ ಇದೆಯಲ್ಲ, ಹೇಳಿ ನೀನು ಆ ಪಾಯಿಂಟ್ ಅಲ್ಲಿ ಒಂದು ಟ್ಯಾಂಜೆಂಟ್ ಎಳೆಯಕ್ ಸಾಧ್ಯ, ಆ ಪಾಯಿಂಟ್ ಅಲ್ಲಿ ಎರಡು ಟ್ಯಾಂಜೆಂಟ್ಸ್ ಎಳೆಯಕ್ ಸಾಧ್ಯತೆ ಇಲ್ಲ. ಇದನ್ನ ಯಾರಿಗೆ ಹೇಳಿದ್ದೆ? ಗೌಡ್ರಿಗೆ. ಬರ್ರಿ 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 Sir, exact two tangents of circle outside circle ಅಲ್ಲಿ ಲೈ ಆಗಿದೆ. ಏನಕ್ಕ ಅಕ್ಕ? Sir, exactly two tangent circle ಹೂನಕ್ಕ. outside lying ಆಗಿರುತ್ತೆ ಸರ್. ಸರ್ಕಲ್ ಔಟ್ಸೈಡ್ ಅಂತ. ಸಮಾಧಾನ ಕೇಳ್ರಕ್ಕ. ಒಂದು ಪಾಯಿಂಟ್ ಸರ್ಕಲ್ ಇಂದ ಹೊರಗಿದೆ. ದ ಪಾಯಿಂಟ್ ಲೈಯಿಂಗ್ ಔಟ್ಸೈಡ್ ದಿ ಸರ್ಕಲ್, ಇಟ್ ಈಸ್ ಪಾಸಿಬಲ್ ಟು ಡ್ರಾ ಎ ಟೂ ಟ್ಯಾಂಜೆಂಟ್ಸ್ ಓನ್ಲಿ. ಕ್ಲಿಯರಾ? ಒಂದು ಸರ್ಕಲ್ ಹೊರಗೆ ಒಂದು ಪಾಯಿಂಟ್ ಇತ್ತು ಅಂದ್ರೆ ಆ ಪಾಯಿಂಟ್ ಇಂದ ಎರಡೇ ಟ್ಯಾಂಜೆಂಟ್ಸ್ ಅನ್ನ ಎಳೆಯಕ್ ಸಾಧ್ಯ. ಅವೆರಡು ಟ್ಯಾಂಜೆಂಟ್ಸ್ ಹೆಂಗಿರ್ತಾವಪ್ಪ ಅಂದ್ರೆ ಒಂದ್ ಈ ಕಡೆಗೆ ಇರ್ತದೆ, ಒಂದ್ ಈ ಕಡೆಗೆ ಇರ್ತದೆ. ಹೆಂಗಿರ್ತಾವ? ಸಮ ಇರ್ತಾವ, ಈಕ್ವಲ್ ಡಿಫ್ರೆಂಟಾ? ಈಕ್ವಲ್ಸ್. ಮತ್ತೆ ಅದನ್ನೇ ಹೇಳಿದ್ದು. ಸೊ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಯಾವುದೇ ಸರ್ಕಲ್ಗೆ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಟ್ಯಾಂಜೆಂಟ್ಸ್ ಹೇಳಿದ್ರೆ ಆ ಎರಡು ಟ್ಯಾಂಜೆಂಟ್ಸ್ ಈಕ್ವಲ್ ಇರ್ತವೆ. ಓಕೆ, ನೌ ಯು ಕ್ಯಾನ್ ಕಮ್ ಟು ಥಿಯರಮ್ 10.2. ರೈಟ್ ಡೌನ್ ದ ಸ್ಟೇಟ್ಮೆಂಟ್. Write down the statement. I will write the figure. Figure ಬರಿತೀನಿ ಈಗ. ಥಿಯರಮ್ 10.1 ಎಲ್ಲರಿಗೂ ಬರ್ತಾ ಇದೆಯಾ? ಎಲ್ಲರಿಗೂ ಬರ್ತಾ ಇದೆಯಾ? ಎಸ್ ಸರ್. ಎಷ್ಟು ಸಲ ಮಾಡಿದಿರಿ ಥಿಯರಮ್ನ? 3 times. Sir, 5 times. ಥಿಯರಮ್ನ 5 times ಮಾಡಬೇಕು. ಮೀನ್ಸ್
ಸರ್ ಹೇಳ್ರಿ ಮಿಸ್. ಡೈಲಿ 5 ಟೈಮ್ಸ್ 3 ಟೈಮ್ಸ್ ಪ್ರಾಬ್ಲಮ್ಸ್ ಮಾತ್ರ 3 ಟೈಮ್ಸ್, ಹಾ ಸರ್. ಥಿಯರಮ್ ಮಾತ್ರ 5 ಟೈಮ್ಸ್. ನಾನು ನಿನ್ನೆ 5 ಟೈಮ್ಸ್ ಬರ್ದಿದ್ದೆ ಸರ್ ಎಲ್ಲ. ಒಳ್ಳೇದಾಗ್ಬಿಡು. ಏನಂತ ಈಗ ಜಾಸ್ತಿ, ಈಗ ಮಿನಿಮಮ್ ಬೆಳಗ್ಗೆ 1 ತಿಂಡಿ 2 ಊಟ ಮಾಡ್ಬೇಕು ಅಂತ ನಿಯಮ ಇದೆ. ಜಾಸ್ತಿ ಉಂಡ್ರೆ ಏನಾರು ತಪ್ಪಾಗ್ತತಾ? ನೋ ಸರ್. ಮತ್ತೆ ಹಂಗೆ ರಕ್ಷಿತಾ ಮೇಡಮ್, ರಕ್ಷಿತಾಂಬೆ, ಹಾ ರಕ್ಷಿತಾಂಬೆ, ಟಾಟಾ ಕೊಡ್ತಾರ ಟಾಟಾ ಕೊಡ್ತಾರ? ಡಾಟಾನಾ ಟಾಟಾನಾ? ಡಾಟಾ ಸರ್. ಏನ್ ಮೀನಿಂಗು? ಮೀನಿಂಗ್ ಏನ್ರಿ? ನೀವ್ ಹೇಳ್ತೀರ ಸರ್? ಸರಿ. ಆಯ್ತ ಎಲ್ಲಾರ್ದು? ಆಯ್ತೇನ್ರಮ್ಮ? Yes. 2 ಲೈನು, ಒಂದು ರೌಂಡ್ ಒಂದು ಬರ್ಕೊಂಡು 3 ಲೈನ್ ಹಾಕಕ್ಕೆ, ಅದ್ರಾಗ 2 ಸಣ್ಣ ಲೈನು, ಅದು ಪೂರ್ತಿ ಲೈನ್ ಆಗ್ತಿಲ್ಲ. 3 ಲೈನಲ್ಲಿ ಗೀಟ್ ಚುಕ್ಕಿ ಚುಕ್ಕಿ ಎಳೆಯಕ್ಕೆ ಇಷ್ಟೊತ್ತು ಬೇಕಾ? ಹಾ ಎಮ್ಮೆ ಸರ್ ಇಷ್ಟೊತ್ತು ಬೇಕಾ? ಸೋಮೇರಿ ಸರ್, ಈಗ ಯಾರು ಹೇಳ್ತೀರಮ್ಮ? ಎ ಸರ್ಕಲ್ ವಿತ್ ಸೆಂಟರ್ ಓ. ಸೆಂಟರ್ ಓ. ಓಬ್ಲೇಶಿ. ಎ ಸರ್ಕಲ್ ವಿತ್ ಸೆಂಟರ್ ಓ. ಎ ಪಾಯಿಂಟ್ ಯಾವ್ದಮ್ಮ? ಎ ಪಾಯಿಂಟ್ ಪಿ. ಎ ಪಾಯಿಂಟ್ ಪಿ. ಪಿ ಲೈಯಿಂಗ್ ಔಟ್ಸೈಡ್ ದಿ ಏನೋ ಔಟ್ಸೈಡ್ ದಿ ಸರ್ಕಲ್. ಸರ್ಕಲ್, ಔಟ್ಸೈಡ್ ದಿ ಸರ್ಕಲ್, ಔಟ್ಸೈಡ್ ದಿ ಸರ್ಕಲ್. Point P lying outside the circle. ಈಗ ಪಿ ಕ್ಯೂ ಪಿ ಆರ್ ಏನು? ಲೈನು ಸರ್. ಟ್ಯಾಂಜೆಂಟ್ಸ್ ಸರ್. ಪಿ ಕ್ಯೂ 2 ಟ್ಯಾಂಜೆಂಟ್ಸ್, ಅದರಲ್ಲೇ ಡಾಟಾದಲ್ಲೇ 2 ಟ್ಯಾಂಜೆಂಟ್ಸ್ PQ, PR, PQ and PR on the circle from a point ಯಾವ್ದು? From a point ಯಾವ್ದು? ಪಿ. P. ಇದು ಡಾಟಾ. ಯಾರೇ ಡೌಟ್ ಇದೆ ಕೇಳಿ. ಇದು ಡಾಟಾದ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ನಾನು ಮುಂದಕ್ಕೆ ಹೋಗೋದು ಸೆಕೆಂಡರಿ ಪಾರ್ಟ್ ಮಾಡ್ತೀನಿ, ಬೇಡ ಅಂದ್ರು. ಆದ್ರೆ ಡಾಟಾನ ಗಟ್ ಮಾಡೋ ಅವಶ್ಯಕತೆ ಇಲ್ಲ. ಎ ಸರ್ಕಲ್ ಆಯ್ತು ಎ ಸರ್ಕಲ್ ವಿತ್ ಸೆಂಟರ್ ಓಕೆ. ಎ ಪಾಯಿಂಟ್ ಪಿ ಲೈಯಿಂಗ್ ಔಟ್ಸೈಡ್ ದಿ ಸರ್ಕಲ್. ಹೌದು, ಸರ್ಕಲ್ ಇಂದ ಹೊರಗಿದೆ, ಸರ್ಕಲ್ ಹೊರಗದೆ ಅಂತ ಬರಿತೀವಿ. ಒಳಗಿದ್ರೆ ಒಳಗಿದ್ದಾರೆ ಅಂತ ಬರಿತೀವಿ. ಹೌದಮ್ಮ? 2 ಟ್ಯಾಂಜೆಂಟ್ಸ್ ಯಾವುದು? ಪಿ ಕ್ಯೂ ಅಂಡ್ ಪಿ ಆರ್. ಯಾಕೆ ಟ್ಯಾಂಜೆಂಟ್ಸ್ ಅಂತ ಕರೆದ್ರಿ ಅವನ್ನ? ಸರ್, ಅವೆರಡು ಲೈನು ಸರ್ಕಲ್ ನ ಒಂದೊಂದೇ ಪಾಯಿಂಟ್ ಅಲ್ಲಿ ಟಚ್ ಮಾಡಿದಾವೆ. ಇದು ಕ್ಯೂ ನಲ್ಲಿ, ಇದು ಆರ್ ನಲ್ಲಿ. ಯಾವ ಪಾಯಿಂಟ್ ಅಲ್ಲಿ? ಪಾಯಿಂಟ್ ಪಿ. ಯಾವ ಪಾಯಿಂಟ್ ಇಂದ ಟ್ಯಾಂಜೆಂಟ್ಸ್ ಎಳೆದಿದೆಯೋ ಅವನ್ನ ಪಿ ಇಂದ ಎಳೆದಿರ್ತಕ್ಕಂಥ 2 ಟ್ಯಾಂಜೆಂಟ್ಸ್. ಬಟ್ ನಾವೀಗ ಏನ್ ಮಾಡ್ಬೇಕು? ಟು ಪ್ರೂವ್ ಏನ್ ಮಾಡ್ಬೇಕು? ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎಳೆದಿರೋ ಟ್ಯಾಂಜೆಂಟ್ಸ್ ಇದೆಯಲ್ಲ, ಪಿ ಕ್ಯೂ ಮತ್ತೆ ಪಿ ಆರ್ ಆರ್ ಈಕ್ವಲ್. ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಇಷ್ಟೇನೋ ಮಾಡ್ಬೇಕಾದ್ರೆ ಟು ಪ್ರೂವ್
ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಈಗ ಕನ್ಸ್ಟ್ರಕ್ಷನ್ ಏನೇನ್ ಮಾಡಿದ್ರಿ? ಕನ್ಸ್ಟ್ರಕ್ಷನ್ ಜಾಯಿನ್ O Q ನೋಡ್ರಿ. O R O ಓ ಕ್ಯೂ ಓ ಆರ್ and O P. ಓ ಪಿ. ಓ ಕ್ಯೂ ಓ ಆರ್ ಅಂಡ್ ಓ ಪಿ. ಈಗ ನಂದೊಂದು ಪ್ರಶ್ನೆ ಇದೆ ಮಿಸ್, ಇದು ಓ ಕ್ಯೂ ಏನು? Radius. ರೇಡಿಯಸ್. ವಾಟ್ ಈಸ್ ಕ್ಯೂ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ದೆ, ನೀನು ನೆನಪಿದ್ಯಾ? Yes, sir. ರೇಡಿಯಸ್ ಮತ್ತು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮಧ್ಯ ಆಂಗಲ್ ಎಷ್ಟಿರುತ್ತೆ? 90 90 ಡಿಗ್ರಿ. degree. ದಿಸ್ ಇಸ್ ಆಲ್ಸೋ 90 ಡಿಗ್ರಿ. ನೆನ್ಪಿಟ್ಕೊಳ್ರಿ, ಒಂದು ಟ್ಯಾಂಜೆಂಟ್ ಅಂಡ್ ರೇಡಿಯಸ್ ಮಧ್ಯ ಆಲ್ವೇಸ್ ದ ಆಂಗಲ್ ಇಸ್ ಮೇಡ್ ಅಪ್ ಆಫ್ 90 ಡಿಗ್ರಿ. ಇಟ್ ಮೀನ್ಸ್ ರೈಟ್ ಆಂಗಲ್. ಕ್ಲಿಯರಾ? ಓ ಕ್ಯೂ ಪಿ ಐತೇನ್ರಮ್ಮ? ಆಯ್ತಾ? Yes, sir. ಇದೆ. ಓ ಕ್ಯೂ ಪಿ ಅಂಡ್ ಓ ಆರ್ ಪಿ ಏನವು? ಆರ್ ರೈಟ್ ಆಂಗಲ್ಸ್. ಆರ್ ರೈಟ್ ಆಂಗಲ್ಸ್. ಆರ್ ರೈಟ್ ಆಂಗಲ್ಸ್. ಎಂತ ಡೌಟ್ ಉಂಟಾ? ಎಂತ ಡೌಟ್ ಉಂಟಾ? No, sir. ಎಂತ ಡೌಟ್ ಉಂಟಾ? లేదు ಸರ್. ಪ್ರಶ್ನೆಗೆ ಯಾರಿಗಾರ ಅರ್ಥ ಇದೆ, ಡೌಟ್ ಇದ್ರೆ ಕೇಳ್ರಮ್ಮ. ಏನಾರು ಕಡ್ಲೆಕಾಳು ತಂದಿದ್ದೀರಿ? ಸೋಮವಾರ ಏನಾರ ಕಡ್ಲೆಕಾಳು ಉಸುಲಿ ಮಾಡಿದಾರೆ ನಿಮ್ಮ ಮನೆಗೆ? ಹಾ No, sir. ಗೌಡ್ರೆ, Sir, ಸಂಡೇ ಆದ್ರೆ ಸ್ಪೆಷಲ್ ಇರ್ತತ್ತವ. ಇವತ್ತೇನ್ ಸ್ಪೆಷಲ್ ಐತಿ? ಮಾತಾಡ್ತಾ ಇಲ್ಲ ನೀನು. sir, ಏನು ಇಲ್ಲ ಸ್ಪೆಷಲ್. ಇವತ್ತು ಬೈಸ್ಕೊಂಡಿದ್ದೆ ಸ್ಪೆಷಲ್ ಸರ್. ನನಗೆ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಸರ್? ನೀವು ಬೈದಿದ್ಕೆ ನಾನು ಎಷ್ಟು ಆಕ್ಟಿವ್ ಆದ ಗೊತ್ತಾ ಸರ್? ಇನ್ನ ಆಕ್ಟಿವ್ ಆಗ್ತೀಯಾ, ಇನ್ನ ಚೀಮಾರಿ ಆಗ್ತೀನಿ. ನೀನ್ ಎಲ್ಲಿ ತನಕ ಆಕ್ಟಿವ್ ಆಗಲ್ಲ ಬಿಡಲ್ಲ ಅಂತ ಆಯ್ತಲ್ಲ. ಯಾವಾಗ ಅಪ್ಡೇಟ್ ಆಗ್ತೀಯ ಅವಾಗ ಖುಷಿ ಪಡ್ತೀನಿ ನಾನು, ಆಯ್ತಲ್ಲ. ನೀನು ಓದ್ಬೇಕಷ್ಟೇ. ನಿನ್ಗೇನಾರ ಅಂಗಡಿಯಾಗಿರ್ಬೇಕು ಅಂತ ಆಸೆ ಐತಾ? ಹಾ ನೋ ಸರ್. ಅಂದ್ರೆ ಸರ್ ಅಲ್ಲಿ ಅಂಗಡಿಯಾಗಿದ್ರೆ ಸರ್ ಎಲ್ಲಾ ಜನ ಬಂದು ನಮ್ಮನ್ನೇ ಮಾತಾಡ್ಸ್ಕೊಂಡು ಹೋಗ್ತಾರೆ ಸರ್. ಇಲ್ಲಾಂದ್ರೆ ನಾವು ಹೊರಗೆ ಹೋದ್ರೆ ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ಸೋದು ಕಷ್ಟ ಅಲ್ಲ ಸರ್. ಅಂತದ್ ಆಸೆ ಐತಾ? ಇಲ್ಲ ಸರ್, ಅಂಗಡಿಗೆ ಹೋಗಲ್ಲ ಸರ್ ನಾನು. ಅಲ್ಲ, ಮುಂದ್ ಫ್ಯೂಚರ್ ಅಲ್ಲಿ ಅಪ್ಪಾಜಿದು ಮುಂದ್ ಮುಗಿದ್ಮೇಲೆ, ಇಲ್ಲ, ಇಲ್ಲ. ಏಜ್ ಮುಗಿದ್ಮೇಲೆ ನನಗೆ ಅಲ್ಲ ಸರ್. ನಮ್ಮ ಅಣ್ಣ ಹೆಂಗಂದ್ರೆ ಇಂಜಿನಿಯರಿಂಗ್ ಹೋಗಿದ್ದಾನೆ. ಇಲ್ಲ ಸರ್. ಅಂತ ಆಲೋಚನೆ ಇಲ್ಲಲ್ಲ? ಇಲ್ಲ ಸರ್, ದುಡಿಬೇಕು ಅಂತ ಆಸೆ ಇದೆ. ಭಾರಿ ಒಳ್ಳೆ ಅಡುಗೆ. ನಿನ್ ಬಗ್ಗೆ ಹೇಳಂಗಿಲ್ಲ. ಬಾ. ಟಾಟಾ ಎ ಸರ್ಕಲ್ ವಿತ್ ಸೆಂಟರ್ ಓ ಐತೇನ್ರಮ್ಮ? ಸರ್ಕಲ್ ಸೆಂಟರ್ ಇದೆಯಾ? ಇದೆ. ಎ ಪಾಯಿಂಟ್ ಪಿ ಐತೆ. ಲೈಯಿಂಗ್ ಎಲ್ಲೈತದು? ಸರ್ಕಲ್ ಒಳಗೈತ, ಸರ್ಕಲ್ ಹೊರಗೈತ? Outside ಇದೆ. ಔಟ್ಸೈಡ್ ದಿ ಸರ್ಕಲ್. ಟೂ ಟ್ಯಾಂಜೆಂಟ್ಸ್ ಯಾವುದು? ಪಿ ಕ್ಯೂ ಅಂಡ್ ಪಿ ಆರ್ ಆನ್ ದಿ ಸರ್ಕಲ್ ಫ್ರಮ್ ಎ ಪಾಯಿಂಟ್ ಪಿ ಇಂದ ಹೇಳಿದೀವಿ. ಟು ಪ್ರೂವ್, ಅವನ ಪ್ರಶ್ನೆ ಏನು? ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಸರ್ಕಲ್ಗೆ ಯಾವಾಗಲೂ ಎರಡೇ ಟ್ಯಾಂಜೆಂಟ್ಸ್ ಎಳಿಬಹುದು ಅಂತ ಹೇಳಿದೀವಿ. ಆ ಎರಡೂ ಟ್ಯಾಂಜೆಂಟ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು ಅಷ್ಟೇ. ಇಟ್ ಮೀನ್ಸ್ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಸೊ ಇದನ್ನ ಪ್ರೂವ್ ಮಾಡಕ್ಕೆ ನಾವೇನ್ ಮಾಡ್ಕೊಂಡ್ವಿ? ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ವಿ. ಜಾಯಿನ್ ಓ ಕ್ಯೂ, ಜಾಯಿನ್ ಓ ಆರ್ ಅಂಡ್ ಜಾಯಿನ್ ಓ ಪಿ. ಅಂಡ್ ಓ ಕ್ಯೂ ಪಿ ಹೆಂಗೆ ರೈಟ್ ಆಂಗಲ್ ಸರ್? ಅಲ್ಲೆಲ್ಲೂ 90 ಡಿಗ್ರಿ ಅಂತ ಕೊಟ್ಟಿಲ್ಲಲ್ಲ ಸರ್? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟ್ಯಾಂಜೆಂಟ್ ಅಂಡ್ ರೇಡಿಯಸ್ ಮಧ್ಯ, ಟ್ಯಾಂಜೆಂಟ್ ಅಂಡ್ ರೇಡಿಯಸ್ ಮಧ್ಯ ಆಲ್ವೇಸ್ ಇಟ್ ಈಸ್ 90 ಡಿಗ್ರಿ. ಸೊ ಓ ಕ್ಯೂ ಪಿ ಅಂಡ್ ಓ ಆರ್ ಪಿ ಆರ್ ಟು ರೈಟ್ ಆಂಗಲ್ಸ್. ಈಗ ಬರ್ರಿ, ಏನು 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 Proof. ಪ್ರೂಫ್. ಈಗ ಎರಡು ಟ್ರಯಾಂಗಲ್ ತಗೋಣ. ಯಾವ ಎರಡು ಟ್ರಯಾಂಗಲ್ ತಗೋಣ? ಒಂದು ಪಿ ಓ ಕ್ಯೂ ಇನ್ ಟ್ರಯಾಂಗಲ್, ಅಥವಾ ನೋಡ್ರಿ Yes, sir. ಇದೆ. ಓ ಕ್ಯೂ ಕಾಣ್ತೈತಾ? ಪಿ Yes. ಓ ಕ್ಯೂ ಅಂಡ್ P O R. ಪಿ ಓ ಆರ್.
ಕರೆಕ್ಟ್ ಏನಮ್ಮ? ಈಗ ನೋಡ್ರಿ, ಓ ಪಿ ಇದೆಯಲ್ಲ, ಓ ಪಿ ಅಂದ್ರೆ ಓಂ ಪ್ರಕಾಶ್ ಅಲ್ಲ, ತಿಳ್ಕೊಳ್ರಿ. ಓ ಪಿ ಈ ಟ್ರಯಾಂಗಲ್ ಇದೆ, ಈ ಟ್ರಯಾಂಗಲ್ ಇದೆ, ಕಾಮನ್. ಎಸ್ ಸರ್. ಓ ಪಿ ಪಿ ಒ ಕ್ಯೂ ಇದೆ, ಪಿ ಒ ಆರ್ ಇದೆ. ಓ ಪಿ ಇಸ್ ಈಕ್ವಲ್ ಟು ಓ ಪಿ ಏನಮ್ಮ? ಕಾಮನ್. ಕಾಮನ್. ಓಕೆ, ನೆಕ್ಸ್ಟ್ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಬರಿಬೋದಾ? ಎಸ್ ಸರ್ ಬರಿ. ಯಾಕೆ ರೇಡಿಯಸ್ ಆಫ್ ಸೇಮ್. ಸರ್? ಓ ಕ್ಯೂನು ರೇಡಿಯಸ್, ಓ ಆರ್ನು ರೇಡಿಯಸ್. ಆ ಸರ್ಕಲ್ ಅಲ್ಲಿ 100 ರೇಡಿಯಸ್ ಇದ್ರೂ ಈಕ್ವಲ್ ಇರ್ತವೆ. ಒಂದೇ ಸರ್ಕಲ್ ಅಂದ್ಮೇಲೆ ರೇಡಿಯಸ್ ಸೇಮ್ ಇರ್ತವೆ. ಬರೀ ಇದಕ್ಕೆ ರೀಸನ್ ಏನು? ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್. ಅಲ್ಲಿಗೆ 2 ಪಾಯಿಂಟ್ ಆಯ್ತು. ಇನ್ನು ಲಾಸ್ಟ್ ಪಾಯಿಂಟ್. ಸೊ ಈಗ ಎರಡರಲ್ಲೂ ಆಂಗಲ್ ಕ್ಯೂ ಆಂಗಲ್ ಆರ್ ಈಕ್ವಲ್. ಎಸ್ ಸರ್. ಯಾಕೆ? ಅವೆರಡು 90 ರೈಟ್ ಆಂಗಲ್. therefore ಆಂಗಲ್ ಪಿ ಕ್ಯೂ ಓ, ಹೇಳ್ರಿ, ಆಂಗಲ್ ಪಿ ಪಿ ಆರ್ ಓ, ಸಾರಿ ನೋಡ್ರಿ, ರೈಟ್ ಆಂಗಲ್ ಯಾವ್ದಮ್ಮ ಈಗ? ಒಂದು ನಿಮಿಷ ರೈಟ್. ಸೊ ಯಾವ್ದು ಬರಿಬೇಕು? ಆಂಗಲ್ ಓ ಕ್ಯೂ, ಸಾರಿ ಓ ಕ್ಯೂ, ಓಕೆ ನಡೀತದೆ. ಸೊ ಜಸ್ಟ್ ನಿಮ್ಗೆ ಬುಕ್ ಅಲ್ಲಿ ಇರಂಗೆ ಬರೆಸ್ತಿದ್ದೀನಿ. ಕೆಳ ಬರ್ತಿದ್ವಲ್ಲ ಹಂಗೆ ಬರ್ಕೋಣ. ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಏನು? ಓ ಆರ್ ಪಿ. ಓ ಆರ್ ಪಿ ಏನು? ರೈಟ್ ರೈಟ್ ಆಂಗಲ್ಸ್. ಈಗ ಬೈ ಆರ್ ಎಚ್ ಎಸ್ ಸರ್, ರೈಟ್ ಹ್ಯಾಂಡ್ ಸೈಡ್ ಸರ್. ಆರ್ ಎಚ್ ಎಸ್ ಅಂದ್ರೆ ಏನ್ ಗೊತ್ತಾ ಸರ್? ರೈಟ್ ಹ್ಯಾಂಡ್ ಸೈಡ್. ನೋಡ್ರಿ, ಈಗ ಒಂದು ಟ್ರಯಾಂಗಲ್ ಅಲ್ಲಿ ಇದ್ರಲ್ಲೂ ರೈಟ್ ಆಂಗಲ್ ಇದೆ, ಇದ್ರಲ್ಲೂ ರೈಟ್ ಆಂಗಲ್ ಇದೆ. ಹೌದಾ? ಹೌದೇನ್ರಮ್ಮ? ಎಸ್ ಸರ್. ರೈಟ್ ಆಂಗಲ್ ಇದೆ. ಎಚ್ ಅಂದ್ರೆ ಏನ್ ಸರ್? ಅದು ಹೈಪಾರ್ಟಿನಸ್. 90 ಡಿಗ್ರಿ ಇರೋದು ಯಾವುದು? ಓ ಪಿ. ಇದು 90 ಡಿಗ್ರಿ ಇರೋದು ಯಾವುದು? ಹೈಪಾರ್ಟಿನಸ್. ಒನ್ ಸೈಡ್ ಈಕ್ವಲ್ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಬಂತ? ರೈಟ್ ಆಂಗಲ್ ಇದೆ. ಸೊ ಆರ್ ಎಚ್ ಎಸ್ ಅಂದ್ರೆ ಸರ್ ನಾವೇನು ಅನ್ಕೊಂಡಿದ್ವಿ ಗೊತ್ತಾ ಸರ್? ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ಸ್ ಇಂದ ಆ ಕಡೆಗೆ ಇರುತ್ತಲ್ಲ ಸರ್, ಅದನ್ನ ರೈಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ. ಇಲ್ಲ ಯಾಕೆ ಆರ್ ಎಚ್ ಎಸ್ ಅಂದ್ರಿ? ಆರ್ ಎಚ್ ಎಸ್ ಮೀನ್ಸ್ ಒಂದು ಎರಡು ಟ್ರಯಾಂಗಲ್ ನ ಕಾಂಗ್ರೆಂಟ್ ಅಂತ ಬರಿಬೇಕಾದ್ರೆ ಬೇಕಾದಷ್ಟು ಕ್ರೈಟೀರಿಯಾಸ್ ಇದಾವೆ. ಹೌದಾ? ಎಸ್ 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 ಕ್ರೈಟೀರಿಯಾ, ಎಸ್ ಎಸ್ ಕ್ರೈಟೀರಿಯಾ, ಎ ಕ್ರೈಟೀರಿಯಾ ಮಾಡಿದ್ವಿ. ಹೌದಲ್ಲ ಟ್ರಯಾಂಗಲ್ಸ್ ಅಲ್ಲಿ? ಎಸ್ ಸರ್. ಅದ್ರ ಪ್ರಕಾರ ಈಗಲಿ ಆರ್ ಎಚ್ ಎಸ್ ಕ್ರೈಟೀರಿಯಾ ಅಂತಂದಿದೆ. ಅಂದ್ರೆ ಆರ್ ಎಚ್ ಎಸ್ ಅಂದ್ರೆ ಒಂದು ಟ್ರಯಾಂಗಲ್ ನ ಒಂದು ರೈಟ್ ಆಂಗಲ್, ಮತ್ತೊಂದು ಟ್ರಯಾಂಗಲ್ ಒಂದು ರೈಟ್ ಆಂಗಲ್ ಈಕ್ವಲ್ ಇರ್ತವೆ. ರೈಟ್ ಆಂಗಲ್ ಆಲ್ವೇಸ್ ಈಕ್ವಲ್ ಟು 90 ಡಿಗ್ರಿ. ಅಂಡ್ ದಿಸ್ ಹೈಪಾರ್ಟಿನಸ್ ಇಸ್, ಹೈಪಾರ್ಟಿನಸ್ ಯಾವ ಸೈಡ್ರಾಗೆ? ಓ ಪಿ. ನೋಡ್ರಿ, 90 ಡಿಗ್ರಿ ಅಪೋಸಿಟ್ ಹೈಪಾರ್ಟಿನಸ್, 90 ಡಿಗ್ರಿ ಅಪೋಸಿಟ್ ಹೈಪಾರ್ಟಿನಸ್, ಎರಡರಲ್ಲೂ ಕಾಮನ್ ಇದೆ. ಓಕೆ. ಅಂಡ್ ಸೈಡ್ ಓ ಕ್ಯೂ ಇಸ್ ಈಕ್ವಲ್ ಟು ಆರ್, ಓ ಕ್ಯೂ ಇಸ್ ಆಲ್ಸೋ ರೇಡಿಯಸ್, ಓ ಆರ್ ಇಸ್ ಆಲ್ಸೋ ರೇಡಿಯಸ್. therefore by RHS triangle POQ congruous to triangle POR. ಬರಿಬೋದೇನಮ್ಮ? therefore ಈಗ PQ is equal to PR by CPCT. ನೆನಪಿದ್ಯಾ? corresponding parts of the congruent triangles ಬರ್ಸಿದ್ದೆ. CPCT ಅಂತ ಬರ್ಸಿದ್ದೆ. by CPCT corresponding parts of the congruent triangles ಬರ್ಕೊಳ್ಳಿ. ಅರ್ಥ ಆಯ್ತಾ ಮಿಸ್? ನೋಡ್ರೆ ಸರ್ ಏನವ ಸಿ ಆರ್ ಮುಗಿತಾ ಬಂತು, ಅವಧಿ ಮುಗಿತಾ ಬಂತು, ಏನು ಆಶ್ವಾಸನೆ ಹೇಳಲಿಲ್ಲ ನಮಗೆ. ಹ ಏನಾದ್ರು ಹೇಳಿದ್ಯಾ ಹುಡುಗರು ಆಶ್ವಾಸನೆನ? ಇಲ್ಲ ಸರ್. ಹ ವಂಶಿಗೆ ಸ್ವಲ್ಪ ಹೇಳಿದ್ಯಲ್ಲ ಹೋಗ್ಲಿ. ಸರ್ ನನಗೆ ಇಲ್ಲ, ಅವ್ರಿಗೇನು ಹೇಳೋದು ಅಂತೀಯಾ ನೀನು? ಹ ದೀಕ್ಷಾ ಪಿ
ಅದಳ ಇಲ್ಲ ಅವಕ್ಕೆ ಅಪ್ಪ ಉಸಿರಿಂದ ತಲ್ರಿ ಹುಡುಗಿಗೆ. ದೀಕ್ಷಾ ಬಿಲ್ಲಳಿ ಬಿಲ್ಲಳಿ ವಂಶಿ ಇಲ್ಲ ಸರ್ ಅವಳು. ಮತ್ ಜಾಯ್ನ್ ಆಗಿದ್ಲಲ್ಲ. ಸರ್ ಇಲ್ಲ ಅವಳು. ಜಾಯ್ನ್ ಆಗಿದ್ಲು. ಇದು ರಚನಾ ರಚನಾ ಸರ್ ಅವಲಕ್ಕಿ ಬಂದಾಳ. ಇಲ್ಲ ಸರ್ ಸರ್ ಬಂದಿಲ್ಲ. ಅವಳು ಅವಲಕ್ಕಿಗೆ ಆಸಕ್ತಿ ಕಡಿಮೆ ಇದೆ ಕಣ್ರಮ್ಮ. ಏನು ಹುಷಾರಿಲ್ಲ ಅಂತ ಸರ್. ಹಾ ಹುಷಾರಿಲ್ಲ ಅಂತ. ಸ್ಕೂಲಿಗೂ ಬಂದಿದ್ದಿಲ್ಲ ಸರ್ ಇವತ್ತು. ಹಂಗಿದ್ರೆ ಹೋಗ್ಲಿ, ಜಿನೈನಿಟಿ ಇದ್ದಾಗ ಎಸ್ಕ್ಯೂಸ್ ಕೊಡಲ್ಲ. ಹ್ಮ್ ಮಾನ್ಯ, ಸರ್ ನೀನು ಬೋರ್ಡ್ ಫೀಸ್ ಕೊಟ್ಟಿಲ್ಲ, ನಾನು ಎಕ್ಸಿಟ್ ಮಾಡ್ತೀನಿ ನೋಡು. ಕೊಡದೇ ಇರೋರಿಗೆ ಕೊಟ್ಟಿರೋರಿಗೆ ಬೇಜಾರಾಗ್ತಿದೆ. ಮಾಸ್ಟ್ರು ಅವ್ರ ಹತ್ರ ಇಸ್ಕಂತಿಲ್ಲ ಅಂತ ಅಲ್ವಾ? ಯಾಕವ ನಿನ್ ಪಾಕೆಟ್ ಮನಿಲಿ ಒಂದು 5,000 ರೂಪಾಯಿ ನನ್ನ ಅಕೌಂಟಿಗೆ ಹಾಕ್ಬೋದಿತ್ತು. ತಗೊಳ್ರಿ ಸರ್, ಇನ್ನೊಂದ್ ಸ್ವಲ್ಪ ಹೊಸ ಬೋರ್ಡ್ ಅಂತ ಒಂದ್ 2 ಲಕ್ಷ ತಗೊಳ್ರಿ ಸರ್, ಏನಾಗದೈತೆ. ಸರ್ ಬೋರ್ಡ್ ಫ್ರೀ ಆಗಿ ಕೊಡ್ತಾರೆ ಅಂತೆ ನಮ್ ಪಪ್ಪ. ತಗೊಂಡೇ ಮಾಡ್ಲದು ಅಲ್ಲವಾ? ಮ್ಯಾಗ್ನೆಟಿಕ್ ಬೋರ್ಡ್ ಬೇಕು, ಈ ತರ 5x4 ಬೇಕು. ಇನ್ನಂತರ 3x4 ಇದ್ದಿದ್ರೆ ಮಾನ್ಯ, ಈ ತರ 3x4 ಇದ್ರೆ 4 ಸಲ ಬೋರ್ಡ್ ಕ್ಲೀನ್ ಮಾಡೋಕಿತ್ತು. ಥಿಯರಂ ಪೂರ್ತಿ ಪ್ರೂವ್ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಒಂದ್ ಕೆಲಸ ಮಾಡಿ ಇರ್ಲಿ ಕೊಡು, ನಮ್ ಸ್ಕೂಲಿಗೆ ತಗೊಂಡ್ ಹೋಗ್ತೀನಿ. ನಮ್ ಸ್ಕೂಲ ಮಕ್ಳಿಗೆ ಹಾ ಸರ್. ಹಾ ಸರ್ ಇಲ್ಲಿದ್ರು ಹೇಳ್ದೆ. ಹಾ ಇಲ್ಲಿದ್ರು ಸರ್ ಹೇಳ್ದೆ ಅಂತೆ ಹಾಕಕ್ಕೆ. ಏನಂತ? ಇದು ಬೋರ್ಡಿಂದ ಅಮೌಂಟ್ ಹಾಕ್ತೀನಿ ಅಂತ. ಆಯ್ತು. ಒಂದ್ ದಿವ್ಸ ಸಮೂಹ ಸಮೂಹ ಎಸ್ ಸರ್. ನಮ್ ಸ್ಕೂಲಲ್ಲಿ ಮಕ್ಕಳ ದಿನಾಚರಣೆ ಮಾಡ್ತಿದೀವಿ. ನೀನು, ವಂಶಿ, ಇದು ಮಾನ್ಯ ಬರ್ರಿ, ಆಯ್ತಲ್ಲ? ಸರ್ ಮತ್ ನೀವು ಬೇರೆ ತಪ್ಪು ತಿಳ್ಕೊಂಡಿರಿ, ಇವ್ರು ಇಲ್ಲಿ ಹತ್ರ ಅದಾರ ಅಂತ ಕರಿತಿದ್ದೀನಿ ಪಾಪ, ಆಯ್ತಲ್ಲ? ಸರ್ ಯಾವಾಗ ಸರ್? ಆಲ್ರೆಡಿ ಮುಗೀತಲ್ಲ. ನಮಗ್ ಕರ್ದಿದ್ರೆ ನಾವ್ ಎಷ್ಟೇ ದೂರ ಇದ್ರು ಬರ್ತಾ ಇದ್ವಿ. ಅಯ್ಯೋ ಅಯ್ಯೋ ಅಯ್ಯೋ, ಜಾಕಿ ನೋಡ್ರಿ, ಜಾಕಿ ದುಶ್ಮನ್ ಕಾಯ ಅಂದ್ರೆ ಬಗಲ್ ಸರ್, ಮೇಲೆ ನಮ್ಗೆ ಹೇಳ್ತೀರಾ ಸರ್? ಹಾ ನಮ್ಗೆ ಹೇಳ್ತೀರಾ? ಅಲ್ಲವಾ, ನಾವ್ ಏನ್ ಗೊತ್ತಾ, ಈಗ ನಿಮ್ಮನ್ ಕರೆದ್ರೆ ಒಂದ್ ದಿವಸ ಸ್ಕೂಲ್ ನಿಮ್ ಎಷ್ಟು ಬೈತಾರೆ, ಆಮೇಲೆ ಎಲ್ಲಿಗೆ ಹೋಗಿದ್ರೆ ಆನ್ಲೈನ್ ಕ್ಲಾಸ್ ಟೀಚರ್ ಕರೆದಕ್ಕೆ ಹೋಗಿದ್ರಿ ಅಂತ ನಿಮ್ಗೆ ಒಂದ್ ಕೆಟ್ಟ ಆಪಾದನೆ ಬರೋದ್ ಬೇಡ ಅಂತ ನಮ್ದು ಇದೆ ಸರ್. ಒಟ್ನಲ್ಲಿ ನೀವು ಕರ್ದಿದ್ರೆ ನನಗೂ ಬರ್ತೀವಿ. ಬೈತಾರಲ್ಲ ಅವಾಗ, ನನಗೂ ಬೈತಾರ ಸೇರ್ಸ್ಕೊಂಡು. ನಾವ್ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾನೆ ಇದ್ದಿದ್ದಿಲ್ಲಲ್ಲ ಸರ್. ಹಾ ಮತ್ತೆ ಎಲ್ಲಿ ಹೋಗ್ತೀವಿ ಅಂತಿದ್ರಿ? ಸರ್ ಬರ್ತೀವೋ ಬಿಡ್ತೀವೋ ಕರಿಬೋದಿತ್ತಲ್ಲ ಸರ್. ಹಾ ಸರ್. ನಾನೀಗ ಏನ್ ಗೊತ್ತಾ, ಹರ್ಷಿತಾ, ಒಬ್ಬೊಬ್ರಿಗೆ ಕರ್ಕೊಂಡ್ ಬರ್ತಾ ಇದ್ದೀನಿ ನಾನು. ಇಲ್ಲ ಸರ್, ಹೇಳಿದ್ನಾ? ಪ್ಲೇಟ್ ನಾನಿನ್ನು ಎಲ್ಲರಿಗೂ ಮುಗಿಸಿಲ್ಲ, ಪೂರ್ತಿ ಮಾತು ಮುಗಿಸ್ತಲೆ. ನಾನೇನು ಸಮ್ಮು, ವಂಶಿ ಮತ್ತು ಯಾರಿಗೆ ಮಾರ್ನಿಂಗ್ ಹೇಳ್ದೆ ಬರ್ರವ ಅಂತ. ಇನ್ನು ನನ್ನ ಪೂರ್ತಿ ಮಾತೇ ಮುಗಿಸ್ತಿಲ್ಲ. ಅಲ್ಲೇ ಹಂಗೆ ಹಂಗೆ ಕ್ವಶನ್ ಸರ್ ಬೇಜಾರಾಗ್ಬೇಡ್ರಿ, ನಿಮ್ಗೆ ಕರಿಯಲ್ಲ ಅಂತ. ಹಾ ಬೇರೆಯವರಿಗೆ ಹೇಳಿಲ್ಲ ಅಂತ ಬೇಜಾರಾಗ್ಬೇಡಿದ್ರಲ್ಲ ಸರ್. ಬೇಜಾರ ಅಂತ ಆಗ್ಬೇಡ್ರಿ ಅಂತ ಹೇಳಿಲ್ಲ ನಾನು, ದೂರ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಸರ್ ಹೇಳಿದ್ರಿ ಸರ್ ನೀವು. ಆಯ್ತು ಬಿಡ್ರ, ವಾಪಸ್ ತಗೊಂಡೆ, ಮಾತು ವಾಪಸ್ ತಗೊಂಡೆ. ಆಯ್ತಾ? ಆಯ್ತು. ನಮ್ಮಲ್ಲಿ ಚಿಲ್ಡ್ರನ್ಸ್ ಡೇ ಇದ್ದಾಗ ಎಲ್ಲರಿಗೂ ಕರಿತೀನಿ, ಮೆಸೇಜ್ ಹಾಕ್ತೀನಿ, ಬರ್ರಿ ಆಯ್ತಾ? ನೋಡೋಣ. ಈಗ ಮಾತು ಉಳ್ಸ್ಕೊಂಡಿದ್ರೆ ಐತೆ, ಆಯ್ತಲ್ಲ? ಈಗಿರೋದು ಸಿಂಚು ಬಾ, ಐತೀಗ ವಾದ ಮಾಡ್ದಂಗಲ್ಲ. ಬರ್ತೀವಿ ತಗೊಳ್ರಿ. ನೋಡೋಣ. ಆಯ್ತೇನ್ರಮ್ಮ? ಇದೇನು CPCT ಅಂದ್ರೆ ಏನು? ಕಾಂಗ್ರೆಂಟ್ ಪಾರ್ಟ್ಸ್ ಆಫ್ ಕರೆಸ್ಪಾಂಡಿಂಗ್ ಟ್ರಯಾಂಗಲ್ಸ್ ಅಂತ.
ಓವರ್ ಹೇಳ ಇನ್ನೊಂದ್ಸಲ ಪ್ರೂಫ್ ಅಷ್ಟೇ ಹೇಳೋದಿರೋದು ಈಗ ಎಲ್ಲ ಆಗೋಗ್ಬಿಟ್ಟಿದೆ ಈಗ ಪ್ರೂಫ್ ಬಗ್ಗೆ ಮತ್ತೊಂದ್ಸಲ ಹೇಳ್ಬಿಡ್ತೀನಿ ನಾನು ಆಯ್ತೇನಮ್ಮ ಎಸ್ ಸರ್ ಆಯ್ತು. ಓಕೆ ಬರೋಣ ಈಗ ನಾವು ಅನ್ಕೊಂಡಿರೋದೇನು ಹೇಳ್ರಿ ಅನ್ಕೊಂಡಿರೋದು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಗಣಪತಿ ಮಾಡ್ಬೇಕು ಅಂತಿದೀವಿ ಅವ್ರ ಅಪ್ಪನ್ ಮಾಡ್ಬೇಕು ಅಂತಿದೀವ PR. ತೇರಂ ಏನವ ಅನ್ಕೊಂಡಿದೀವಿ ಸರ್. ಹಾ ತೇರಂ ಮಾಡ್ಬೇಕು ಅನ್ಕೊಂಡಿದೀವಿ ಸರ್. ಲಾಲ್ ಬಸಕ್ಕ ತೇರಮ್ನೆಗೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇರೋದು ತೇರಮ್ನೆ ಪ್ರೂವ್ ಮಾಡ್ತಾ ಇರೋದು ತೇರಮ್ಮಲ್ಲಿ ಏನ್ ಪ್ರೂವ್ ಮಾಡ್ಬೇಕು ಅಂತಿದೀಯಾ ಅನ್ಕೊಂಡಿದ್ ಗುರಿ ಏನು ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ಸ್ ಎಳಿತೀವಿ ಯಾವುದು ಪಿ ಕ್ಯೂ ಮತ್ತೆ ಪಿ ಆರ್ ಇವೆರಡು ಟ್ಯಾಂಜೆಂಟ್ ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕು ಅದನ್ನ ನಾವು ಅನ್ಕೊಂಡಿರೋದು ಅದನ್ನ ಅನ್ಕೊಂಡಿರೋದು ಮಾಡಕ್ ಇದನ್ನ ರಚನೆ ಮಾಡ್ಕೊಂಡ್ವಿ ಈಗ ನಾವು ಅನ್ಕೊಂಡಿರೋ ಗುರಿಯನ್ನ ಸಾಧನೆ ಮಾಡಕ್ ಪ್ರಯತ್ನ ಮಾಡ್ತೀವಿ ಇನ್ ಟ್ರಯಾಂಗಲ್ ಪಿ ಓ ಕ್ಯೂ ಅಂಡ್ ಪಿ ಓ ಆರ್ ಒ ಪಿ ಕಾಮನ್ ಪಾಪಿ ಕಾಮನ್ ಅಲ್ಲ ಒ ಪಿ ಕಾಮನ್ ಯಾಕೆ ಅಂತ ಹೇಳ್ರಿ ಸರ್ ಈ ಒ ಪಿ ಅನ್ನೋದು ಈ ಟ್ರಯಾಂಗಲ್ ಇದೆ ಈ ಟ್ರಯಾಂಗಲ್ ಅವಾಗ ಎರಡರಲ್ಲಿ ಡಿಫ್ರೆಂಟ್ ವ್ಯಾಲ್ಯೂ ಇರಕ್ಕಾಗುತ್ತಾ ಒ ಪಿ ಇಟ್ ಈಸ್ ಅಪ್ಲಿಕೇಬಲ್ ಟು ಬೋತ್ ದ ಟ್ರಯಾಂಗಲ್ಸ್ ಯಾವುದು ಪಿ ಒ ಕ್ಯೂ ಅಂಡ್ ಪಿ ಒ ಆರ್ ಅವಾಗ ಒ ಪಿ ಒ ಕ್ಯೂ ನಲ್ಲಿ ಒಂದು ಬೆಲೆ ಇರ್ತತೆ ಪಿ ಒ ಆರ್ ನಲ್ಲಿ ಒಂದು ಬೆಲೆ ಇರ್ತತ ಇರುತ್ತೇನ್ರಮ್ಮ ಸೊ ನನ್ನ ಪ್ರಶ್ನೆ ಅರ್ಥ ಆಗಿತ್ತಿಲ್ಲ ಈ ಒ ಪಿ ಅನ್ನೋದು ಪಿ ಒ ಕ್ಯೂ ನಲ್ಲಿ 8 ಇರ್ತತೆ ಪಿ ಒ ಆರ್ ನಲ್ಲಿ 7 ಇರ್ತತ ಇರುತ್ತಾ ನೋ ಸರ್ ಇರಲ್ಲ. ಎರಡರಲ್ಲೂ ಸೇಮ್ ಇರುತ್ತೆ ಅದಕ್ಕೆ ನಾನು ಬರ್ದಿದ್ದು ಅದು ಕಾಮನ್ ಅಂತ ಕಾಮನ್ ಇದ್ಮೇಲೆ ಅದೆಷ್ಟಾರೇ ಇರಲಿ ಎರಡರಲ್ಲೂ ಸೇಮ್ ಇರುತ್ತೆ ಈಗ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಯಾಕೆ ಬರ್ದ್ರಿ ರೇಡಿಯಸ್ equal to OR. ಸರ್ ಓ ಕ್ಯೂನು ಸಹ ರೇಡಿಯಸ್ ಓ ಆರು ರೇಡಿಯಸ್ ಒಂದು ಟ್ರಯಾಂಗಲ್ ಅಲ್ಲಿ ಎಲ್ಲ ರೇಡಿಯಸ್ ಈಕ್ವಲ್ ಇರ್ತವೆ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಈಗ ಸೊ ಆಂಗಲ್ ಓ ಕ್ಯೂ ಪಿ ಅಂಡ್ ಆಂಗಲ್ ಓ ಆರ್ ಕ್ಯೂ ಓ ಆರ್ ಪಿ ಏನವು ರೈಟ್ ಆಂಗಲ್ಸ್. ರೈಟ್ ಆಂಗಲ್ ಸೊ ನಮಗೆ ಐ ನೋ ಆರ್ ಎಚ್ ಎಸ್ ಪಾಸ್ಟುಲೇಟ್ ಆರ್ ಎಚ್ ಎಸ್ ಏನಂತೆ ಒಂದು ಟ್ರಯಾಂಗಲ್ ನ ರೈಟ್ ಆಂಗಲ್ ಮತ್ತೆ ಹೈಪಾಟಿನಸ್ ಒಂದ್ ಸೈಡ್ ಇನ್ನೊಂದು ಟ್ರಯಾಂಗಲ್ ನ ರೈಟ್ ಆಂಗಲ್ ಹೈಪಾಟಿನಸ್ ಸೈಡ್ ಈಕ್ವಲ್ ಇದ್ರೆ ಅವೆರಡು ಟ್ರಯಾಂಗಲ್ಸ್ ಕಾಂಗ್ರಿಯೆಂಟ್ಸ್ ಸರ್ವಸಮ ಅದು ಅಂದ್ಮೇಲೆ ಅಲ್ಲಿ ಉಳ್ದವೆಲ್ಲ ಸಮ ಸರ್ ನಿಮ್ಗೆ ಈಗ ಸ್ಟ್ರಕ್ ಆಗಿದೆ. ಯಾಕ ಇಲ್ಲಲ್ಲಮ್ಮ ಬರ್ತಾ ಇಲ್ವಾ ವೆಯ್ಟ್ ಓಕೆ ಈಗ ಹರ್ಷಿತಾ ಬನ್ನಿ ಕೋಡ್ ಬೋಟಿ ಸರ್ ಕೇಳ್ತಾಯ್ತಾ ಸರ್ ಕೇಳ್ತಾ ಇದ್ದೆ ವಂಶಿ ಸರ್ ಹೇಳವ ಓಕೆ ಬರ್ರಿ ಈಗ ಸೊ ಒಂದು ಟ್ರಯಾಂಗಲ್ ಕಾಂಗ್ರೆಂಟ್ ಟು ಅದರ್ ಟ್ರಯಾಂಗಲ್ ಇಟ್ ಮೀನ್ಸ್ ಇನ್ ಆ ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಿದ್ರೆ ಅದರಲ್ಲಿ ಕರೆಸ್ಪಾಂಡಿಂಗ್ ಸೆಟ್ಸ್ ಏನಿದಾವ ಅವೆಲ್ಲವೂ ಸಮ ಇರ್ತವೆ ದೇ ಫಾರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಓಕೆನಾ ಎಲ್ಲರೂ ಇದ್ದೀರಾ ಎಸ್ ಸರ್. ಹರ್ಷಿತಾ ಸರ್ ಕೇಳ್ತೈತೀಗ ಹಾ ಸರ್ ಕೇಳ್ತಿದೆ. ಓಕೆ ಸೊ ಓಕೆನಾ ಇದು ಸೊ ನೌ ಯು ಕ್ಯಾನ್ ಗೋ ಫಾರ್ ಎಕ್ಸರ್ಸೈಸ್ 10.2 ಫಸ್ಟ್ ಪ್ರಾಬ್ಲಮ್ ನಾವು ದೀಕ್ಷಾ ಚೆನ್ನಾಗಿದ್ದಾಳಲ್ಲ
ಜಾಕಿ ಉಸಿರು ಬಿಟ್ಬಿಟ್ರೆ ಎಲ್ಲಿ ಉಸಿರು ಹೋಗ್ತದಂತ ಹಂಗೆ ಹಿಡ್ಕೊಂಡು ಕೂತ್ಕೊಂತಾಳ ನೋಡಕ್ಕೆ. ಚನ್ನಗಿರಿ ಚನ್ನಗಿರಿ ಏನವ ನಿಮ್ಮಮ್ಮ ಎದುರಿಸ್ತತ್ತ ನಿನಗೆ? ನೀನ್ ಎದುರಿಸ್ತೀಯ ನಿಮ್ಮಮ್ಮಗೆ? ನೀನ್ ಆ ಯಾರು ಎದುರಿಸ್ತಾರ? ನಿಮ್ಮಮ್ಮ ನಿನ್ಗೆ ಎದುರಿಸ್ತತ, ನೀನ್ ನಿಮ್ಮಮ್ಮಗೆ ಎದುರಿಸ್ತೀಯ? ಸರ್ ಯಾರು ಎದುರಿಸಲ್ಲ. ನೀನೇ ರಾಣಿ. So now come to the first problem. ಟೆನ್ ಪಾಯಿಂಟ್ ಟೂ ನಲ್ಲಿ ಫಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳಿ. ಇದ್ರು ಎಸ್ ಸರ್. ಪ್ರಜ್ಜು ಎಸ್ ಸರ್. ಹಾ ಅದಿರಲ್ಲ, ಉಸಿರಾಡ್ತಿದ್ದೀರಾ? ಇವೇನಷ್ಟು ದೊಡ್ಡ ಪ್ರಾಬ್ಲಮ್ಸ್ ಇಲ್ಲಲ್ಲ ಹರ್ಷಿತಾ? ಹರ್ಷಿ ಗೊತ್ತಿಲ್ಲ ನಮ್ಗಿನ್ನು ಮಾಡಿಲ್ಲ ಸರ್, ಇವತ್ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ ಮಾಡಿದಾರಾ? ಹ್ಮ್. ಸೊ ಈಗ ಒಂದು ಸರ್ಕಲ್ ಇದೆ. ಪ್ರಾಬ್ಲಮ್ ನ ನಿಧಾನ ಅರ್ಥ ಮಾಡ್ಕೊಂತ ಹೋಗ್ರಿ, ಅರ್ಥ ಆಗ್ತಾ ಹೋಗ್ತೈತೆ. ಒಂದು ಸರ್ಕಲ್ ಇದೆ. ಪಿ ಎಸ್ ಆಗಿತ್ತಾ ಇದು? ಎಸ್ ಸರ್ ಆಗಿತ್ತೆ. ಹಾ ಓಕೆ. ಒಂದು ಸರ್ಕಲ್ ಇದೆ. ಫ್ರಮ್ ಎ ಪಾಯಿಂಟ್ ಕ್ಯೂ, ಫ್ರಮ್ ಎ ಪಾಯಿಂಟ್ ಯಾವುದು ಕ್ಯೂ ಇದೆ. ಓಕೆ, ಅಲ್ಲಿಂದ ಲೆಂತ್ ಆಫ್ ದಿ ಟ್ಯಾಂಜೆಂಟ್ ಟು ಎ ಸರ್ಕಲ್ ಇಸ್ 24. ಕ್ಯೂ ಇಂದ ಟ್ಯಾಂಜೆಂಟ್ ಎಳಿಬೇಕು. ಎಷ್ಟಿದೆ ಅದು? 24. ಅರ್ಥ ಮಾಡ್ತಾರೆ. ನೆಕ್ಸ್ಟ್, ಅಂಡ್ ಡಿಸ್ಟೆನ್ಸ್ ಆಫ್ ಕ್ಯೂ ಫ್ರಮ್ ದಿ ಸೆಂಟರ್ ಈಸ್, ಕ್ಯೂ ಫ್ರಮ್ ದಿ ಸೆಂಟರ್ ಈಸ್, Q from the center is 25. What is the radius of the circle? Radius of the circle. We have now take this as O. ಇಷ್ಟೇ ಕ್ವಶನ್. ಇದು ಬರ್ಕೊಂಡ್ರ ಲೆಕ್ಕ ಮುಗೀತು. ನೋಡ್ರಿ, ಕ್ಯೂ ಇಂದ ಒಂದು ಟ್ಯಾಂಜೆಂಟ್ ಎಳೆದ್ವಿ. ಆ ಟ್ಯಾಂಜೆಂಟ್ ನ ಲೆಂತ್ 24. ಕ್ಯೂ ಇಂದ ಸೆಂಟರ್ ಇರೋ ಡಿಸ್ಟೆನ್ಸ್ 25. ವಾಟ್ ಈಸ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್? ಅಷ್ಟೇ ಕ್ವಶನ್. ಓವರ್. ಎಸ್ ಸರ್. ಓಕೆ, ಬನ್ನಿ. ಈ ಪಾಯಿಂಟ್ ಪಿ ಇದೆಯಲ್ಲ, ಇಲ್ಲಿ ಎಷ್ಟು ಆಂಗಲ್ ಆಗುತ್ತೆ? ರೇಡಿಯಸ್ ಮತ್ತು 90 ಟ್ಯಾಂಜೆಂಟ್ ಮಧ್ಯೆ ಎಷ್ಟು ಡಿಗ್ರಿ ಆಗುತ್ತೆ? 90 ಡಿಗ್ರಿ. ಡಿಗ್ರಿ. ಹೌದೇನ್ರಮ್ಮ? ಆವಾಗ ಇದೇನು ಹೈಪೋಟೆನಸ್. ಐಪೋ. ಹೌದೇನ್ರಮ್ಮ? ಇನ್ ಟ್ರಯಾಂಗಲ್ ಯಾವ್ದಮ್ಮ? ಪಿ ಓ ಪಿ ಕ್ಯೂ. ಓಕೆ. ಆಂಗಲ್ ಓ ಪಿ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ. ಕರೆಕ್ಟ್ ಏನ್ರಮ್ಮ? ಕರೆಕ್ಟ್ ಏನ್ರಮ್ಮ? 90 ಡಿಗ್ರಿ ನಾನು ಅಂದ ತಕ್ಷಣ ಒಂದು ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೆ. 90 ಡಿಗ್ರಿಗೆ ಆಪೋಸಿಟ್ ಇರೋದು ಸ್ಕ್ವಯರ್. ಯಾವ್ದಮ್ಮ? ಓ ಕ್ಯೂ ಸ್ಕ್ವಯರ್. ರಿಮೈನಿಂಗ್ 2 ಸೈಡ್ ಸ್ಕ್ವಯರ್ ಮಾಡಬೇಕು. ಸ್ಕ್ವಯರ್ ಮಾಡಬೇಕು. ರಿಮೈನಿಂಗ್ 2 ಸೈಡ್ಸ್ ಓ ಪಿ ಮತ್ತೆ ಪಿ ಕ್ಯೂ ಸ್ಕ್ವಯರ್ ಮಾಡಿ ಆಡ್ ಮಾಡಿದಕ್ಕೆ ಈಕ್ವಲ್. ಇಷ್ಟು ಕಾನ್ಸೆಪ್ಟ್ ತಲೆ ಒಳಗಿರ್ಬೇಕು ನಿಮಗೆ. ಇದು ಯಾರಿಗೆ ಅರ್ಥ ಆಗಿದೆ ಹೇಳೋಣ. ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಬಂದ ತಕ್ಷಣ ಅರ್ಥ ಮಾಡ್ಕೋಬೇಕು.
90 ಡಿಗ್ರಿಗೆ ಆಪೋಸಿಟ್ ಇರೋದು ಯಾವ್ದಮ್ಮ? ಯಾವ್ದು 90 ಡಿಗ್ರಿ ಆಪೋಸಿಟ್ ಇರೋದು? ಓ ಕ್ಯೂ. ಓ ಕ್ಯೂ ಸ್ಕ್ವಯರ್ ಯಾವ್ದಕ್ ಸಮ ಇರುತ್ತದೆ? ಆ ಟ್ರಯಾಂಗಲ್ ಎಷ್ಟು ಸೈಡ್ಸ್ ಇರ್ತಾವಮ್ಮ? ಟ್ರಯಾಂಗಲ್ ಅಲ್ಲಿ ಎಷ್ಟು ಸೈಡ್ಸ್ ಇರ್ತವೆ? 3 ಸೈಡ್ಸ್. ಒಂದ್ ಸೈಡ್ ಹೋತು, ಯಾವ್ದು ಹೋತು? ಹೈಪಾಟಿನಸ್ ಹೋತು. ಉಳಿದ 2 ಸೈಡ್ಸ್ ತಗೊಳ್ರಿ. ಯಾವ್ದು? ಓ ಪಿ ಸ್ಕ್ವಯರ್ ಮತ್ತೆ ಪಿ ಕ್ಯೂ ಸ್ಕ್ವಯರ್. ಅವೆರಡನ್ನ ಸ್ಕ್ವಯರ್ ಮಾಡಿ ಆಡ್ ಮಾಡಿದ್ದಕ್ಕೆ ಇದು ಈಕ್ವಲ್ ಅಂತೆ. ಕ್ಲಿಯರ್? ಸೊ ವಾಟ್ ಈಸ್ ಓ ಕ್ಯೂ? 25 ಸ್ಕ್ವಯರ್. ವಾಟ್ ಈಸ್ ಓ ಪಿ? ಗೊತ್ತಿಲ್ಲ ಸರ್. ವಾಟ್ ಈಸ್ ಪಿ ಕ್ಯೂ? 24 square. OP square plus 576 is equal to 625. ಬರಿಬೋದಾ? ಎಸ್ ಸರ್. Okay. OP square is equal to 625 minus 576. OP is equal to square is equal to, I think it is 49. Correct enough? OP is equal to root 49. OP is equal to 7 centimeter. Which one is the answer? Option A. Option A. Okay. ಗೌಡ್ರೆ ಅರ್ಥ ಆಯ್ತೇನ್ರಿ? ಎಸ್ ಸರ್. ಸರ್ ನಾನು ಈ ವಿಡಿಯೋ ಆನ್ ಮಾಡ್ಬಿಟ್ಟು ಮಿಕ್ಸಿ ಮಾಡಕ್ ಹೋಗಿದ್ದೆ ಸರ್ ಈಗ. ಸರ್ ಇಲ್ಲ ಸರ್, ಮನೇಲಿ ಯಾರು ಇಲ್ಲ, ನಾನು ಮಾಡಕ್ ಹೋಗೋಣ. ಮತ್ತೆ ಅಡಿಗೆ ಯಾರ್ದು ಇವತ್ತು? ಮಮ್ಮಿನೇ ಸರ್ ಮಾಡೋದು. ನಮ್ಮಲ್ಲಿ ನನಗೆ ನೆಕ್ಸ್ಟ್ ಕಾಫಿನೂ ಬರಲ್ಲ ಏನು? ಸರ್. ಮಮ್ಮಿ ಮಾಡೋದು ಅಡ್ಗೆ. ನಿಂದೇನಿಲ್ಲ, ಇಲ್ಲ ನಂದೇನಿಲ್ಲ. ಕತ್ತರಿಸೋದು ಅಷ್ಟೇ. ಓಕೆ ಬರ್ರಿ ಈಗ ನೋಡ್ರಮ್ಮ, ಬರ್ರಿ ಈಗ ಇನ್ ಟ್ರಯಾಂಗಲ್ ಓ ಪಿ ಕ್ಯೂ ನೋಡ್ರಿ. ಪ್ರಾಬ್ಲಮ್ ಅಲ್ಲಿ ನಿಮಗೆ ಫಸ್ಟ್ ನಿಮಗೆ ಇದು ಬರ್ಕಣಕ್ ಬಂದ್ರೆ ಮಾತ್ರ ಸಾಲ್ವ್ ಮಾಡಕ್ ಬರೋದು. ಒಂದು ಟ್ರಯಾಂಗಲ್ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ. ಒಂದ್ ಸರ್ಕಲ್ ಇದೆ, ಮತ್ತೊಂದ್ಸಲ ನಿಮಗೆ ಫಿಗರ್ ಹೆಂಗ್ ಬರೆಯೋದು ತೋರಿಸ್ಬಿಡ್ತೀನಿ. ಒಂದ್ ಸರ್ಕಲ್ ಇದೆ, ಒಂದು ಪಾಯಿಂಟ್ ಇದೆ, ಒಂದು ಕ್ಯೂ ಒಂದು. ಆ ಕ್ಯೂ ಇಂದ ಒಂದು ಟ್ಯಾಂಜೆಂಟ್ ಎಳೆದಿದ್ದೀವಿ, 24 ಇದೆ. ಕ್ಯೂ ಇಂದ ಸೆಂಟ್ರಿಗೆ ಇರೋ ಡಿಸ್ಟೆನ್ಸ್ ಎಷ್ಟಂತೆ? 25 ಅಂತೆ. ಈಗ ವಾಟ್ ಈಸ್ ದಿ ರೇಡಿಯಸ್? ಇಷ್ಟು ಅರ್ಥ ಆಗ್ಬಿಟ್ರೆ ನಿಮ್ ಪ್ರಾಬ್ಲಮ್ ಮುಗಿದಂಗೆ. ಸೊ ಈಗ ಬರ್ದ್ವಿ, ಅದೇ ಪ್ರಕಾರ ಬರ್ದ್ವಿ. ಇನ್ ಟ್ರಯಾಂಗಲ್ ಓ ಪಿ ಕ್ಯೂ, ಆಂಗಲ್ ಓ ಪಿ ಕ್ಯೂ ಈಸ್ 90 ಡಿಗ್ರಿ. 90 ಡಿಗ್ರಿ ಅಂದ ತಕ್ಷಣ ಯು ಹ್ಯಾವ್ ಟು ಅಪ್ಲೈ ದಿ ಪೈಥಾಗರಸ್ ಥಿಯರಮ್. ಸರ್ ಪೈಥಾಗರಸ್ ಯಾವ ನನ್ಗೆ ಗೊತ್ತಿಲ್ಲ ಅಂತಂದ್ರೆ ಅವ್ ಮ್ಯಾಥಮೆಟಿಷಿಯನ್, ವೆರಿ ಗುಡ್. ಆ ಪೈಥಾಗರ ಟ್ರಿಪ್ಲೆಟ್ಸ್ ಎಲ್ಲ ನೋಡ್ಬೇಕು, ನೀವು ಎಂಜಾಯ್ ಮಾಡಿದ್ರೆ ಸಿಗ್ತದ ಅದು. ಸೊ ಅವ್ರು ಯಾರು ಅಂತ ನಮಗೆ ಗೊತ್ತೇ ಇಲ್ಲ ಅಂತ ಬೇಡ ಅಂದ್ರೆ ಅದಕ್ಕೆ ಬೆಸ್ಟ್ ಕಾನ್ಸೆಪ್ಟ್ಸ್ ಅಂದ್ರೆ ಆಯ್ತಾ. ಸೊ ನೀವು ಅನ್ಕೊಂತೀರಿ ಅದ್ಯಾರು ಸಹ ಪೈಥಾಗರಸ್ಸು ನಾವು ನೋಡೇ ಇಲ್ಲ, ಯಾರೋ ಹೇಳಿದ್ದು ನಾವು ಒಪ್ಕೊಳ್ಳೋದೇ ನಮ್ಗೆ ಜಾಸ್ತಿ, ನಾವ್ ಯಾರು ಪ್ರೂವ್ ಮಾಡಿಲ್ಲ, ಹೌದಲ್ವಾ? ಸೊ ಈಗ ಪೈಥಾಗರನ್ ಟ್ರಿಪ್ಲೆಟ್ಸ್ ಬಂದಾಗ, ಪೈಥಾಗರನ್ ಥಿಯರಮ್ ಬಂದಾಗ 90 ಡಿಗ್ರಿಗೆ ಆಪೋಸಿಟ್ ಇರೋದು ಯಾವ್ದಮ್ಮ? 90 ಡಿಗ್ರಿಗೆ ಆಪೋಸಿಟ್ ಇರೋದು ಯಾವ್ದಮ್ಮ? ಹೈಪಾಟಿನಸ್. ಅದರ ಸ್ಕ್ವಯರ್ ಆಯ್ತು. ಟ್ರಯಾಂಗಲ್ ಅಲ್ಲಿ ಒಂದು ಹೋದ್ರೆ 2 ಉಳಿತಾವೆ, 3ಅಲ್ಲಿ ಒಂದು ಹೋದ್ರೆ 2 ಉಳಿತಾವ. ಅವೆರಡು ಯಾವು? ಓ ಪಿ ಮತ್ತು ಪಿ ಕ್ಯೂ. ಅವೆರಡನ್ನು ಸ್ಕ್ವಯರ್ ಮಾಡಿ ಪ್ಲಸ್ ಮಾಡ್ಬೇಕು. ಓಕೆ, ಕ್ಲಿಯರ್. ಸೊ ಓ ಕ್ಯೂ ಈಸ್ 25, ಓ ಪಿ ಗೊತ್ತಿಲ್ಲ, ಪಿ ಕ್ಯೂ ಗೊತ್ತಿದೆ 24. ಓ ಪಿ ಸ್ಕ್ವಯರ್ ಪ್ಲಸ್ ಹೆಂಗ್ ಬಂದ್ ಸರ್ 576? ಅಪ್ಪಾ 24 square. 24 ಸ್ಕ್ವೇರ್ ಅಂದ್ರೆ 576, 25 ಸ್ಕ್ವೇರ್ ಅಂದ್ರೆ 625. OP square is equal to 625 minus 576. OP square is equal to 49. OP is equal to 49. OP is equal to 7 centimeter. So now write down the second problem. Last problem. ಅದು ಮಾಡಿಸ್ಬಿಟ್ಬಿಡ್ತೀವಿ. ಮಾನ್ಯ ಕೇಳ್ಸಲ್ಲ. ಇವತ್ತು ಹೋಮ್ವರ್ಕ್ ಬರ್ದಾಕಿಲ್ಲ, ನಾಳೆ ಕ್ಲಾಸಿಗೆ ಜಾಯಿನ್ ಮಾಡಿ. ಹಾಕ್ತೀನಿ.
ಜಾಯಿನ್ ಮಾಡ್ಕೊಳಲ್ಲ ನೋಡು, ಬೇಜಾರಾಗಬೇಡ ಆಮೇಲೆ. ಇಲ್ಲ ಸರ್ ಆಗ್ತೀನಿ. ಬೇಜಾರಾದ್ರೆ ಏನ್ ಮಾಡಕ್ಕಾಗತ್ ನಾನು? ಸರ್ ನಾನ್ ಬೇಜಾರೇ ಆಗಲ್ಲ ಸರ್, ನಾನು ಆಗ್ತೀನಲ್ಲ. ಆತ ಅದು 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 ಕಮಿಟ್ಮೆಂಟ್. ಬೋಟಿ. ಎಸ್ ಸರ್. ಎಸ್ ಎಸ್ ಬಂದ್ರು ಸರ್. ಶಶಿಕಲಾ ಎಸ್ ಸರ್ ಅಲ್ಲ? ಪಿಕ್ಚರ್ ನೋಡಿದಿರಾ? ಸೊಮ್ಮೇರಿ ಸರ್, SLC ಮುಗಿಯೋ ತನಕ ಯಾವ ನಮ್ದೇ ಪಿಕ್ಚರ್ ಬಿಟ್ಟೋಗಿತ್ತೆ, ನೀವು ಒಳ್ಳೆ ಪಿಕ್ಚರ್ ಹೇಳ್ತೀರಿ. PS ಹೋಗಿದ್ಲಂತಪ್ಪ ನಿನ್ನೆ ಪಿಕ್ಚರ್ಗೆ, ಹೊರಮು ಕರ್ಕೊಂಡು. ವಂಶಿ ವಂಶಿ ಅದ್ಯಾಕಂಗ್ ಗಡಗೆ ಎದುರ್ತಾಳ ಗೊತ್ತಿಲ್ಲ ಕಣವ ವಂಶಿ. PS ಸರ್ ನನ್ ಯಾಕೆ ಎದ್ರಲಿ ನೋಡಿ, ಯಾಕೆ ನಾನು ಯಾಕದ್ರಲ್ಲಿ ಸರ್ ನಿಮಗೆ ಅಲ್ವಾ PS? ನಿಮಗಲ್ಲ ಸರ್. ಮತ್ತಿನ್ನೇನ್ ಸರ್? ಇಲ್ಲಿ ಯಾರಿಗೆ ಎದ್ರಬೇಕಾರೆ ತಪ್ಪು ಮಾಡಿದ್ರೆ ಮಾತ್ರ ಎದ್ರಬೇಕು. ಸೊ ದಿಸ್ ಇಸ್ 90 ಡಿಗ್ರಿ. ಅರ್ಥ ಮಾಡ್ಕೊಂಬಿಡಕ್ ಇದನ್ನ. ಡಿಗ್ರಿ ಈಗ ಯಾವುದರ ವ್ಯಾಲ್ಯೂ ಕಂಡಿಡ್ಬೇಕು ನೀವು? ಆಂಗಲ್ ಪಿ ಟಿ ಕ್ಯೂ, ಈ ಟಿ ನ ವ್ಯಾಲ್ಯೂ ಕಂಡಿಡ್ಬೇಕು. ಬರ್ತೀರಾ? ಆಯ್ತಾ ಎಲ್ಲರದು? ಎಸ್ ಸರ್. ಈಗ ಬರಮ್ಮ. ಓ ಪಿ ಟಿ ಕ್ಯೂ ಏನದು? ಕ್ವಾಡ್ರಿಲ್ಯಾಟ್ರಲ್, ಚತುರ್ಭುಜ ಅಂತ ಕರಿತೀವಿ. ಬಿಕಾಸ್ 4 ಸೈಡ್ಸ್ ಇದೆ. ಇದೆಯಲ್ಲಮ್ಮ 3 ಸೈಡ್ಸ್ ಇದ್ರೆ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಸೊ ಓ ಪಿ ಟಿ ಕ್ಯೂ ಇನ್ OPTQ quadrilateral in OPTQ quadrilateral. ಏನ್ quadrilateral ನಿಯಮ? The sum of 4 angles of a quadrilateral, it is equal to 360 degree. ಒಂದೇನ್ ಬಿಟ್ಕೊಳ್ರಿ, the sum of all the 4 angles of a quadrilateral, it is equal to 360 degree. ಯಾವ್ಯಾವ್ದಂದ್ರೆ angle O, angle P, angle T plus angle Q is equal to 360 degree. 360. So you know the value of angle O. So you know the value of angle P. ಯಾಕೆ 90 degree? Because tangent and radius ಮಧ್ಯ 90 degree ಇರುತ್ತೆ. T ಗೊತ್ತಿಲ್ಲ. Angle Q is also 90 degree, 360 degree. So ಈಗ 290. ಯಾಕೆ 290 ಅಂದ್ರೆ 110 plus 90 200, 200 plus 90 290 plus T is equal to 360 degree. Angle T is equal to 360 minus 290. Angle T is equal to 70 degree. Therefore, you can write angle PTQ is equal to 70 70 degree. It is the answer. ಸೊ ನಾಳೆ ಕ್ಲಾಸ್ ರಜಾ ಇರುತ್ತೆ, ನಾಡಿದ್ದು ಮತ್ತೆ ಇರುತ್ತೆ.
ಇನ್ನ ಸಿಲೆಬಸ್ ಏನ್ ಜಾಸ್ತಿ ಇಲ್ಲ, ಎಲ್ಲ ಸಣ್ಣ ಸಣ್ಣ ಚಾಪ್ಟರ್ಸ್ ಇದಾವೆ. ಒಂದ್ 2-3 ದಿವಸ ಕರೆಕ್ಟಾಗಿ 2-2 ಗಂಟೆ ಮಾಡ್ಬಿಟ್ರೆ ಸರ್ಕಲ್ಸ್ ಮುಗಿತತೆ. ಬನ್ನಿ ಕೊಡ್ ಮತ್ತೇನು ವಿಚಾರ ಏನಿಲ್ಲ ಸರ್. ಗೊತ್ತಿದ್ಯಾ? ಎಸ್ ಸರ್. ಎಸ್ ಸರ್. ಕ್ಲಿಯರ್ ಏನಮ್ಮ? ಹೇಳ ಇನ್ನೊಂದ್ಸಲ. ಹೇಳ ಇನ್ನೊಂದ್ಸಲ. ಎಸ್. ಎಲ್ಲ ಮಲಗಿರಂಗದ ಮಲಗಿರಂಗದಲ್ಲಿ. ವಂಶಿ ಮಲಗಿದ್ದೇನೆ? ಇಲ್ಲ ಸರ್. ಸಮ್ಮು ಇಲ್ಲ ಸರ್, ಎದ್ದಿದ್ದೀನಿ. ಹ್ಮ್ ಪಾಪ ನಿಮ್ಮಮ್ಮ ಹೊಡಿತೀನಿ ನೀನು. ಸಮ್ಮು ಓಕೆ ಬರ್ರಿ. OPTQ ನೋಡ್ರಿ. OPTQ ಏನದು? ಕ್ವಾಡ್ರಿಲೇಟರ್. ಅದರಲ್ಲಿ ಪ್ಯಾರಲೋಗ್ರಾಮ್ ಇದೆ, ಸ್ಕ್ವೈರ್ ಇದೆ, ರೆಕ್ಟಾಂಗಲ್ ಇದೆ, ವಾಟ್ ಎವರ್ ಇಟ್ ಮೇ ಬಿ. ಬಟ್ ಒಂದ್ ಕಂಡೀಷನ್ ಏನ್ ಬೇಕು, ಕ್ವಾಡ್ರಿಲೇಟರ್ ಅಂದ್ರೆ ದ ಸಮ್ ಆಫ್ 4 angles ಇಟ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಅಷ್ಟು ಕಾನ್ಸೆಪ್ಟ್ ನೆನಪಿರಲಿ. ಆಮೇಲೆ ಏನ್ ಪರ್ಟಿಕ್ಯುಲರ್ ಆಗಿ ಡಿಫ್ರೆಂಟ್ ಟೈಪ್ಸ್ ಅನ್ನ ಸ್ಟಡಿ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್. ಬಟ್ ನಮಗೆ ಇಲ್ಲಿ ಬೇಕು ಜಸ್ಟ್ ಯು ಫೈಂಡ್ ದಿ ವ್ಯಾಲ್ಯೂ ಆಫ್ ಆಂಗಲ್ T. ಅದಕ್ಕೋಸ್ಕರ ನಾವು ಜಸ್ಟ್ ಸಿಂಪಲ್ ಕಾನ್ಸೆಪ್ಟ್ ಅಪ್ಲೈ ಮಾಡ್ಕೊಂಡಿದ್ದೀವಿ. ಇನ್ ಎ ಕ್ವಾಡ್ರಿಲೇಟರಲ್ ದ ಸಮ್ ಆಫ್ 4 angles ಆಫ್ ಎ ಕ್ವಾಡ್ರಿಲೇಟರಲ್ ಇಟ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಯಾವ್ಯಾವ 3 angles? ಆಂಗಲ್ O, ಆಂಗಲ್ P, ಆಂಗಲ್ T, ಆಂಗಲ್ Q. ಸೊ ಆಂಗಲ್ O ಕೊಟ್ಟಿದ್ದಾನೆ. ಆಂಗಲ್ P ಹೆಂಗೆ ಸರ್ 90 ಬರ್ದ್ಬಿಟ್ರಿ ಸರ್? ಟ್ಯಾಂಜೆಂಟ್ ಒಂದು ನೆನ್ಪಿಟ್ಕೊಳ್ರಿ, ತಲೆ ಒಳಗಿರ್ಬೇಕು. ಟ್ಯಾಂಜೆಂಟ್ ಮತ್ತೆ ರೇಡಿಯಸ್ ಮಧ್ಯೆ ಇರೋದು ಆಂಗಲ್ ಆಲ್ವೇಸ್ 90 ಡಿಗ್ರಿ. ಆಂಗಲ್ T ನ ಕಂಡುಹಿಡಿಬೇಕು. ಆಂಗಲ್ Q ಇಸ್ ಆಲ್ಸೋ ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮಧ್ಯೆ ಇರೋದೆ 90 ಡಿಗ್ರಿ. ಓಕೆ, 360 ಡಿಗ್ರಿ. 290 ಹೆಂಗೆ? 110 ಪ್ಲಸ್ 90 200. 200 ಪ್ಲಸ್ 90 290 ಪ್ಲಸ್ ಆಂಗಲ್ T is equal to 360 degree. Angle T is equal to 360 minus 290. Angle T is equal to 70 degree. Therefore, angle PTQ is equal to 70 degree. So, it is enough. So, stop ಮಾಡಿರ್ತೀನಿ.